Good morning all. Welcome to the course on industrial management, and we are in the second unit project and production management. In the last class we are discussing about planning functions of planning. In the last class we are discussing about functions of planning. In functions of planning, so in some functions of PPC, that is first one is the planning. Already we have studied what do you mean by planning and what are the tasks we should do in the planning. We have studied routing, and in today's class we are going to study about scheduling, dispatching and inspection. These are major 5 functions of production planning and control. So any project have tasks. If you take any project, it has tasks. Task means what? Activities. Task means what? Activities. Nowadays, now you are in final year, you have some project. For final year there is one project, you want to do one project, you have some ideas, you are going to generate one idea. After getting the idea, you want to plan it. That means to plan that means you are going to divide that idea. Divide the idea into number of parts, into number of tasks. What is your idea? So let us say your idea is a design of coconut shell removing machine. ನಿಮ್ದು ಏನಿದೆ, ಏನು ಪ್ಲಾನ್ ಬಂದಿದೆ ಅಂದರೆ, ನಿಮ್ಗೆ ಐಡಿಯಾ ಏನು ಬಂದಿದೆ ಅಂದರೆ, ಒಂದು ಕೋಕೋನಟ್ ಇದೆ, ಕೋಕೋನಟ್ ಮೇಲ್ಗಡೆ ಇರುತ್ತಲ್ಲ ಸಿಪ್ಪೆ, ಆ ಸಿಪ್ಪೆ ಸುಲಿಬೇಕು. ಆ ಸಿಪ್ಪೆ ಸುಲಿಯುವಂಥ ಮಿಷಿನ್ನ ನಾನು ಡಿಸೈನ್ ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದೆ. ಫಸ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ದರ್ ಆರ್ ಟಾಸ್ಕ್. ಫಸ್ಟ್ ಟಾಸ್ಕ್ ಇಸ್ ವಾಟ್? ಡಾಟಾ ಕಲೆಕ್ಷನ್. ನಿಮಗೆ ಐಡಿಯಾ ಬಂದ ತಕ್ಷಣ ನಿಮಗೆ ಏನು ಮೆಟೀರಿಯಲ್ ಎಲ್ಲಿ ಸಿಗುತ್ತೆ? ಯು ಡೋಂಟ್ ಹ್ಯಾವ್ ಮೆಟೀರಿಯಲ್, ಯು ಡೋಂಟ್ ಹ್ಯಾವ್ ಡಾಟಾ. ಸೊ ಯು ವಾಂಟ್ ಟು ಕಲೆಕ್ಟ್ ದ ಡಾಟಾ ಕಲೆಕ್ಷನ್ ಮಾಡ್ತೀರಾ ಫಸ್ಟ್. ವೇರ್ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಡಾಟಾ? ಬೈ ರೀಡಿಂಗ್ ದ ಟೆಕ್ಸ್ಟ್ ಬುಕ್. ಲೈಬ್ರರಿಗೆ ಹೋಗ್ತೀರಾ, ಇಲ್ಲ ಇಂಟರ್ನೆಟಲ್ಲಿ ಸರ್ಚ್ ಮಾಡ್ತೀರಾ, ಇಲ್ಲ ಮ್ಯಾಗ್ಝಿನ್ಸ್ ಹುಡುಕ್ತೀರಾ, ಆಮೇಲೆ ಪರ್ಸ್ನಲ್ ಆಗಿ ನೋಡ್ತೀರಾ, ವ್ಯೂ ಮಾಡ್ತೀರಾ ಹೋಗಿ ಎಲ್ಲರೂ ಒಂದು ಹತ್ರ. ಸೊ ಬೇಸ್ಡ್ ಅಪಾನ್ ಆಲ್ ದಿಸ್ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಡಾಟಾ. ದಿಸ್ ಈಸ್ ಒನ್ ಟಾಸ್ಕ್, ಟಾಸ್ಕ್ ಒನ್. ನೆಕ್ಸ್ಟ್ ಒನ್ ಇಸ್ ದ ಟಾಸ್ಕ್ 2. ದಿಸ್ ಆರ್ ಕಾಲ್ಡ್ ಆಸ್ ವಾಟ್? ಆಕ್ಟಿವಿಟೀಸ್. ಇವೇನಂತ ಕರಿತೀವಿ? ಆಕ್ಟಿವಿಟೀಸ್. ಆಫ್ಟರ್ ಕಲೆಕ್ಟಿಂಗ್ ದ ಡಾಟಾ, ವಾಟ್ ಯು ಆರ್ ಗೋಯಿಂಗ್ ಟು ಡೂ? ಸೊ ಯು ಆರ್ ಅರೇಂಜಿಂಗ್ ದ ಡಾಟಾ. ಅರೇಂಜ್ ಮಾಡ್ತೀರಾ ನೀವು. ದೇರ್ ಆರ್ ಸೋ ಮಚ್ ಡಾಟಾ, ಹ್ಯೂಜ್ ಅಮೌಂಟ್ ಆಫ್ ಡಾಟಾ ಕಲೆಕ್ಟ್ ಮಾಡ್ತೀರಾ. ವಿಚ್ ಈಸ್ ಬೆಸ್ಟ್ ಒನ್? ಸೆಲೆಕ್ಟಿಂಗ್ ಬೆಸ್ಟ್ ಒನ್. ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಸೆಲೆಕ್ಟಿಂಗ್ ಬೆಸ್ಟ್ ಅಮಾಂಗ್ ದಟ್ ಒನ್. ಬೆಸ್ಟ್ ಅಮಾಂಗ್ ದಟ್ ಮೆಟೀರಿಯಲ್. ಯಾವ್ದಾದ್ರು ಒಂದು ಬೆಸ್ಟ್ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ತೀರಾ. ಆಫ್ಟರ್ ಸೆಲೆಕ್ಟಿಂಗ್ ದಟ್ ಮೆಟೀರಿಯಲ್ ಬೆಸ್ಟ್ ಸೆಲೆಕ್ಟ್ ಮಾಡಿದ ಮೇಲೆ ಯು ಆರ್ ಗೋಯಿಂಗ್ ಟು ಟಾಸ್ಕ್ 3 ಹೋಗ್ತೀರಾ. ಟಾಸ್ಕ್ 3 ಹೋದಾಗ ಎಸ್ ಏನು ಮಾಡ್ಬೇಕು ಅವಾಗ? ಫ್ಯಾಬ್ರಿಕೇಟ್ ಮಾಡಬೇಕು. ಫ್ಯಾಬ್ರಿಕೇಟ್ ಮಾಡಬೇಕಂದ್ರೆ ವಾಟ್ ಆರ್ ದ ಏನೇನು ಬೇಕು, ಆಲ್ ದೋಸ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಕಲೆಕ್ಟ್. ಟಾಸ್ಕ್ 4 ಹೋಗ್ತೀರಾ. ಟಾಸ್ಕ್ 4 ಹೋದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಫ್ಯಾಬ್ರಿಕೇಟ್ ಆದಮೇಲೆ, ಫ್ಯಾಬ್ರಿಕೇಟ್ ಮಾಡೋಕೆ ಮೊದಲು ಏನು ಮಾಡ್ತೀರಾ? ಟಾಸ್ಕ್ 3ನಲ್ಲಿ ಡಿಸೈನ್ ಮಾಡ್ತೀರಾ. ಡಿಸೈನ್ ಮಾಡಿದ್ಮೇಲೆ ಟಾಸ್ಕ್ 4 ಹೋಗ್ತೀರಾ, ಫ್ಯಾಬ್ರಿಕೇಟ್ ಮಾಡ್ತೀರಾ. ಫ್ಯಾಬ್ರಿಕೇಟ್ ಮಾಡಿದ್ಮೇಲೆ ವರ್ಕಿಂಗ್ ನೋಡ್ತೀರಾ, 5. ಸೊ ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಡಿವೈಡ್ ದ ಪ್ರಾಜೆಕ್ಟ್ ಇಂಟು ನಂಬರ್ ಆಫ್ ಟಾಸ್ಕ್ಸ್. ಪ್ರಾಜೆಕ್ಟ್ನ ಏನು ಮಾಡ್ತಾರೆ? ಯು ಆರ್ ಗೋಯಿಂಗ್ ಟು ಡಿವೈಡ್ ಇಂಟು, ಸ್ಪ್ಲಿಟ್ ಇಂಟು ನಂಬರ್ ಆಫ್ ಟಾಸ್ಕ್ಸ್ ಆರ್ ಆಕ್ಟಿವಿಟೀಸ್. ಆಕ್ಟಿವಿಟೀಸ್ ಥರ ಡಿವೈಡ್ ಮಾಡ್ತಾರೆ. ನೀವು ಅಷ್ಟೇ, ನಿಮ್ಮ ಪ್ರಾಜೆಕ್ಟ್ ಫೈನಲ್ ಇಯರ್ ಪ್ರಾಜೆಕ್ಟ್ ಐತೆ ಅಂದರೆ ಇವು ಐಡಿಯಾ ತೊಗೊಂಬರ್ಬೇಕು. ಈ ಐಡಿಯಾ ತೊಗೊಂಬಂದ್ರೆ ನೆಕ್ಸ್ಟ್ ಯು ವಾಂಟ್ ಟು ಟಾಸ್ಕ್ ಮಾಡಬೇಕು, ಆಕ್ಟಿವಿಟೀಸ್ ಮಾಡಬೇಕು. ಐಡಿಯಾ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ವಾಟ್ ಆರ್ ದ ಟಾಸ್ಕ್, ವಾಟ್ ಆರ್ ದ ಆಕ್ಟಿವಿಟೀಸ್ ಶುಡ್ ಕಮ್ ಔಟ್. ನೆಕ್ಸ್ಟ್ ಟಾಸ್ಕ್ ಒಂದು ಬಂದಿದೆ, ಯಾವುದು? ಫಾರ್ ಎಕ್ಸಾಂಪಲ್ ಡಿಸೈನ್ ಟಾಸ್ಕ್ ಬಂದಿದೆ. ಅಗೇನ್ ಆ ಡಿಸೈನ್ ಟಾಸ್ಕ್ ಅಗೇನ್ ಸಬ್ ಟಾಸ್ಕ್, ಅದರೊಳಗಡೆ ಮತ್ತೆ ಟಾಸ್ಕ್ಗಳು ಬರ್ತವೆ. ದಿಸ್ ಈಸ್ ಅ ಮೇಜರ್ ಟಾಸ್ಕ್. Again you are going to divide the task into sub tasks.
ಆಫ್ಟರ್ ಸಬ್ ಟಾಸ್ಕ್ ಯು ಆರ್ ಗೋಯಿಂಗ್ ಟು ಏನೇನು ಸಬ್ ಟಾಸ್ಕಲ್ಲಿ ವಾಟ್ ಆರ್ ದ ಆಕ್ಟಿವಿಟೀಸ್ ಬರ್ತವೆ ಅದನ್ನು ಮಾಡಬೇಕು. ಸೊ ಆಲ್ ದೀಸ್ ಯು ವಾಂಟ್ ಟು ಸ್ಕೆಡ್ಯೂಲ್ ಇಟ್. ಇವೇನು ಮಾಡಬೇಕು ಅಂದರೆ ಸ್ಕೆಡ್ಯೂಲ್ ಮಾಡಬೇಕು. ವಾಟ್ ಡು ಯು ಮೀನ್ ಬೈ ಸ್ಕೆಡ್ಯೂಲ್? ಸ್ಕೆಡ್ಯೂಲ್ ಇಂಡಿಕೇಟ್ಸ್ ಸ್ಟಾರ್ಟ್ ಯಾವಾಗ ಮಾಡಬೇಕು, ವೆನ್ ಯು ವಾಂಟ್ ಟು ಸ್ಟಾರ್ಟ್ ಇಟ್ ಆ್ಯಂಡ್ ವೆನ್ ಯು ವಾಂಟ್ ಟು ಎಂಡ್ ಇಟ್. ವೆನ್ ಯು ವಾಂಟ್ ಟು ಸ್ಟಾರ್ಟ್ ಇಟ್ ಆ್ಯಂಡ್ ವೆನ್ ಯು ವಾಂಟ್ ಟು ಎಂಡ್ ಇಟ್. ಸ್ಟಾರ್ಟ್ ಯಾವಾಗ ಮಾಡ್ತೀವಿ, ಎಂಡ್ ಯಾವಾಗ ಮಾಡ್ತೀವಿ. ಆನ್ ವಿಚ್ ಡೇಟ್ ಯು ವಾಂಟ್ ಟು ಸ್ಟಾರ್ಟ್, ಆನ್ ವಿಚ್ ಡೇಟ್ ಯು ವಾಂಟ್ ಟು ಎಂಡ್ ಇಟ್. At the same time, time, duration, time and duration. What is the duration to complete task 1? What is the duration to complete task 3? For example, your project, fifth sem project ಇದೆ. Fifth sem project ಅಲ್ಲಿ ಯಾವಾಗಿದೆ? 17th November it has started. It has started from the calendar of events. ಯಾವಾಗ ಸ್ಟಾರ್ಟ್ ಆಯಿತು? 17th November ಸ್ಟಾರ್ಟ್ ಆಯಿತು. It ends in the month of 3rd March. Your calendar of events ends in the month of 3rd March. 17th November in the 3rd March ಒಳಗಡೆ this is the start date and this is the end date. ಇದ್ರೊಳಗಡೆ there are many tasks. ಒಂದು ಪ್ರಾಜೆಕ್ಟ್ನ ಐಡಿಯಾ ತೊಗೊಂಬಂದ್ರೆ task 1, task 2, task 3, task 4, task 5 like that it will continue. So task 1 ಎಷ್ಟು ವಾರ ಮಾಡ್ತೀರಾ ನೀವು? How many days you are going to do? That is called as what? Duration. Task 2 ಎಷ್ಟು ವಾರ ಮಾಡ್ತೀರಾ? ಟಾಸ್ಕ್ 1 ಮುಗಿದ ಮೇಲೆ ಟಾಸ್ಕ್ 2 ಸ್ಟಾರ್ಟ್ ಮಾಡ್ತಿರೋ ಅಥವಾ ಟಾಸ್ಕ್ 1 ನಡಿಬೇಕಾದ್ರೆ ಟಾಸ್ಕ್ 2 ಸ್ಟಾರ್ಟ್ ಮಾಡ್ತಿರೋ, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಯು ವಾಂಟ್ ಟು ಸ್ಕೆಡ್ಯೂಲ್ ಇಟ್. ಯು ವಾಂಟ್ ಟು ಸ್ಕೆಡ್ಯೂಲ್ ಇಟ್ ಆನ್ ಫಸ್ಟ್ ವೀಕ್. ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಟಾಸ್ಕ್ 1. ಟಾಸ್ಕ್ 2 ಯಾವಾಗ ತಗೋಬೇಕು ನಾನು? ಸಾರಿ, ಟಾಸ್ಕ್ 1 ಇಲ್ಲಿ ಬಂತು. ಟಾಸ್ಕ್ 1 ಐ ಆಮ್ ಡೂಯಿಂಗ್ ಆನ್ ದ ಫಸ್ಟ್ ವೀಕ್. ಟಾಸ್ಕ್ 2 ವೆನ್ ಐ ವಾಂಟ್ ಟು ಸ್ಟಾರ್ಟ್ ಆಫ್ಟರ್ ಫಸ್ಟ್ ವೀಕ್ ಆದ್ಮೇಲೆ ಟಾಸ್ಕ್ 1 ಆದ್ಮೇಲೆ ಸ್ಟಾರ್ಟ್ ಮಾಡಬೇಕು. ಲೈಕ್ ದಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಸ್ ಟಾಸ್ಕ್ 2. ನೆಕ್ಸ್ಟ್ ಟಾಸ್ಕ್ 3 ಬಂತು. ಟಾಸ್ಕ್ 3 ಯಾವಾಗ ಸ್ಟಾರ್ಟ್ ಮಾಡ್ಬೇಕು ನಾನು? ಐ ವಾಂಟ್ ಟು ಸ್ಟಾರ್ಟ್ ಇನ್ ದ ಫಸ್ಟ್ ವೀಕ್ ಇಟ್ ಸೆಲ್ಫ್. ಇಮ್ಯಾಜಿನ್ ಟಾಸ್ಕ್ 3 ನಾನು ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಮಾಡಬೇಕು. ಟಾಸ್ಕ್ 1 ಆ್ಯಂಡ್ ಟಾಸ್ಕ್ 3 ರನ್ನಿಂಗ್ ಅಟ್ ದ ಸೇಮ್ ಟೈಮ್. ಬಟ್ ಟಾಸ್ಕ್ 2 ಯಾವಾಗ ಆಗುತ್ತೆ? ಟಾಸ್ಕ್ 1 ಕಂಪ್ಲೀಟ್ ಆದಮೇಲೆ ಟಾಸ್ಕ್ 2 ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಸ್ಕೆಡ್ಯೂಲಿಂಗ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಸ್ಕೆಡ್ಯೂಲಿಂಗ್. ಸ್ಕೆಡ್ಯೂಲಿಂಗ್ ಮೀನ್ಸ್ ಫಿಕ್ಸಿಂಗ್ ದ ಸ್ಟಾರ್ಟ್ ಡೇಟ್ ಆ್ಯಂಡ್ ಎಂಡ್ ಡೇಟ್. ಸ್ಟಾರ್ಟ್ ಡೇಟ್ ಯಾವಾಗ ಮತ್ತು ಎಂಡ್ ಡೇಟ್ ಯಾವಾಗ ಅನ್ನೋದು ಫಿಕ್ಸ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಸ್ಕೆಡ್ಯೂಲಿಂಗ್. ಅಟ್ ದ ಸೇಮ್ ಟೈಮ್ ವಾಟ್ ಈಸ್ ದ ಡ್ಯೂರೇಷನ್? ಡ್ಯೂರೇಷನ್ ಎಷ್ಟು ಮಾಡಬೇಕು? ಟಾಸ್ಕ್ 1ಗೆ ಎಷ್ಟು ಡ್ಯೂರೇಷನ್ ಇದೆ? 1 ವೀಕ್. ಟಾಸ್ಕ್ 3ಗೆ 2 ವೀಕ್ಸ್ ಡ್ಯೂರೇಷನ್. ವಿ ನೀಡ್ 2 ವೀಕ್ಸ್ ಡ್ಯೂರೇಷನ್ ಫಾರ್ ಟಾಸ್ಕ್ 3. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಸ್ಕೆಡ್ಯೂಲಿಂಗ್. ಸೊ ಇಫ್ ಯು ಕಮ್ ಫಾರ್ ದ ಸ್ಕೆಡ್ಯೂಲಿಂಗ್ ಮೇ ಬಿ ಡಿಫೈನ್ಡ್ ಆಸ್ ದ ಫಿಕ್ಸೇಷನ್ ಆಫ್ ಟೈಮ್. Fixation of time and a date for each operation. Fixation of time and a date for each operation, as well as it determines the sequence of operation to be followed. This is prepared by planning department and assigned timings for various operations or process. Example, you have seen the railway map. Railway map antu nodidira. Railway map alli enide? You can observe here. This is the railway map. Railway map nodri. ಬ್ಯಾಂಗ್ಳೂರ್ ಮೆಟ್ರೋ ರೈಲ್ವೆ ಸ್ಟೇಷನ್ ಮ್ಯಾಪ್ ಇದು. ಸೊ ಏನು ಕಾಣ್ತಾ ಇದೆ ಅಂದರೆ, ಯು ಕ್ಯಾನ್ ಸಿ ದ ಸ್ಟೇಷನ್ಸ್. ದೀಸ್ ಆರ್ ಸ್ಟೇಷನ್ 1, ಸ್ಟೇಷನ್ 2, ಸ್ಟೇಷನ್ 3, ಲೈಕ್ ದಟ್. ಸ್ಟೇಷನ್ 8 ಅಂತ ಅಂದ್ಕೊಂಬೋಣ. ಲೈಕ್ ದಟ್ ದೇರ್ ಆರ್ ಸ್ಟೇಷನ್ಸ್. ರೈಲ್ವೆ ಮ್ಯಾಪ್ ಏನು ಹೇಳುತ್ತೆ ಅಂದರೆ, ರೂಟಿಂಗ್ ಹೆಂಗೆ ಹೇಳುತ್ತೆ ಅಂದರೆ, ವಿ ಹ್ಯಾವ್ ಸ್ಟಡಿಡ್ ಆಲ್ರೆಡಿ ರೂಟಿಂಗ್ ನೋಡ್ಬಿಟ್ಟಿದ್ದೀವಿ ನಾವು. ರೂಟಿಂಗ್ ಹೆಂಗೆ ಹೋಗುತ್ತೆ ಅಂದರೆ, the train should follow this route S1, S2, S3, S8. ಈ ಕಡೆಯಿಂದ ಹೋಗಿ ಹಿಂಗೆ ಹೋಗಿ ಈ ರೂಟ್ ಫಾಲೋ ಆಗಬೇಕು. there are many routes ನೋಡ್ರಿ. this is one route and this is one route. so like that there are many routes. so ನಾವು ರೂಟ್ 1 ಫಾಲೋ ಮಾಡಬೇಕಂದ್ರೆ ಸ್ಟೇಷನ್ S1 ಇಂದ S8 ಹೋಗಬೇಕು. this is the ರೂಟಿಂಗ್ ಪ್ರೊಸೀಜರ್ನ ನಾವು ಮಾಡಿದ್ದೀವಿ ಆಲ್ರೆಡಿ. Now I want to schedule it. Railway timetable is the scheduling. Railway timetable is the scheduling. ಈಗ ನಮ್ಮದು ಅಷ್ಟೇ, ನಿಮ್ಮದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಂದ್ಬಿಟ್ಟಿದೆ ಆಲ್ರೆಡಿ.
ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಬಂದಿದೆ. ಈವೆಂಟ್ಸ್ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಟೈಮ್ ಟೇಬಲ್ ಮಾಡ್ತೀವಿ. ಟೈಮ್ ಟೇಬಲ್ ಮಾಡಿದಾಗ ಏನು ಮಾಡ್ತೀವಿ, ಯಾವ ಕ್ಲಾಸು ಎಷ್ಟು ಗಂಟೆಗೆ ನಡಿಬೇಕು, ವಾರಕ್ಕೆ ಎಷ್ಟು ಗಂಟೆ ಇರಬೇಕು ಕ್ಲಾಸ್. ಅದು ಬೇಸ್ಡ್ ಅಪಾನ್ ದಟ್ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ ದಟ್ ಟಾಸ್ಕ್. ಆ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀರಾ ಯಾವಾಗ, ಈ ಟೈಮ್ ಟೇಬಲ್ ಪ್ರಕಾರ ನಡೆದ್ರೆ ಅಷ್ಟೇ ಕಂಪ್ಲೀಟ್ ಆಗುತ್ತೆ, ಅದರ್ವೈಸ್ ಇಟ್ ವೋಂಟ್ ಕಂಪ್ಲೀಟ್. ಸೊ ರೈಲ್ವೆ ಟೈಮ್ ಟೇಬಲ್ ಏನು ಮಾಡುತ್ತೆ, ಸ್ಕೆಡ್ಯೂಲ್ ಆಗುತ್ತೆ. ಫಸ್ಟ್ ಯಾವುದು, ಈ ಸ್ಟೇಷನಿಗೆ ಬರಬೇಕು, S1 ಸ್ಟೇಷನಿಗೆ ಬರಬೇಕು. S1 ಸ್ಟೇಷನಲ್ಲಿ ಎಷ್ಟೊತ್ತು ನಿಲ್ಲಬೇಕು, 2 ಮಿನಿಟ್ಸ್ ಸ್ಟಾಪ್ ಆಗಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಡ್ಯೂರೇಷನ್. ನೆಕ್ಸ್ಟ್ ಯಾವ ಸ್ಟೇಷನ್ಗೆ ಹೋಗಬೇಕು, S2 ಸ್ಟೇಷನ್ಗೆ ಹೋಗಬೇಕು, ಅಲ್ಲಿ ಎಷ್ಟೊತ್ತು ನಿಲ್ಲಬೇಕು, 1 ಮಿನಿಟ್ಸ್ ಡ್ಯೂರೇಷನ್ ಸ್ಟಾಪ್ ಆಗಬೇಕು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಸ್ಕೆಡ್ಯೂಲಿಂಗ್. ಸ್ಕೆಡ್ಯೂಲಿಂಗ್ ಮೀನ್ಸ್ ವಾಟ್, ಫಿಕ್ಸೇಷನ್ ಆಫ್ ಟೈಮ್ ಆ್ಯಂಡ್ ಡೇಟ್. ಯಾವತ್ತು ರನ್ ಆಗಬೇಕದು ಟ್ರೈನು, ಇಟ್ ವಿಲ್ ರನ್ ಆನ್ ಮಂಡೇ ಒಂದಿನ ಹೋಗುತ್ತೆ, ಟ್ಯೂಸ್ಡೇ ಹೋಗುತ್ತೆ, ನೆಕ್ಸ್ಟ್ ಸ್ಯಾಟರ್ಡೇ ಹೋಗುತ್ತೆ. ಆ್ಯಂಡ್ ವೆಡ್ನೆಸ್ಡೇ, ಫ್ರೈಡೇ ಮತ್ತು ಥರ್ಸ್ಡೇ ಹೋಗಲ್ಲ. ಟ್ರೈನ್ ಇಸ್ ನಾಟ್ ಗೋಯಿಂಗ್ ಟು ರನ್, ಓನ್ಲಿ ಮಂಡೇ, ಟ್ಯೂಸ್ಡೇ ಆ್ಯಂಡ್ ಸ್ಯಾಟರ್ಡೇ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಸ್ಕೆಡ್ಯೂಲಿಂಗ್. ಫಿಕ್ಸೇಷನ್ ಆಫ್ ಟೈಮ್ ಆ್ಯಂಡ್ ಡೇಟ್ ಫಾರ್ ಈಚ್ ಆಪರೇಷನ್. ನಾವು ಅಷ್ಟೇ ಟೈಮ್ ಟೇಬಲಲ್ಲಿ ನಿಮ್ಗೆ ಏನು ಮಾಡಿರ್ತೀವಿ, ಮಂಡೇ ಕ್ಲಾಸ್ ಇರುತ್ತೆ, ನೆಕ್ಸ್ಟ್ ವೆಡ್ನೆಸ್ಡೇ ಇರುತ್ತೆ, ನೆಕ್ಸ್ಟ್ ಸ್ಯಾಟರ್ಡೇ ಇರುತ್ತೆ, ಟ್ಯೂಸ್ಡೇ ಇರಲ್ಲ, ಥರ್ಸ್ಡೇ ಇರಲ್ಲ, ಫ್ರೈಡೇ ಇರಲ್ಲ. ಸೊ ವೀಕ್ಲಿ 3 days ಕ್ಲಾಸ್ ಹಾಕಿದ್ದೀವಿ ನಾವು. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಸ್ಕೆಡ್ಯೂಲಿಂಗ್. ಸ್ಕೆಡ್ಯೂಲಿಂಗ್ ಹೆಂಗೆ ಮಾಡ್ತೀವಿ, ದೇರ್ ಆರ್ ಮೆನಿ ಸಾಫ್ಟ್ವೇರ್ಸ್ ಆರ್ ಅವೈಲಬಲ್. ಗ್ಯಾಂಟ್ ಚಾರ್ಟ್ ಅಂತ ಬಂದಿದೆ ನೋಡ್ರಿ. ದರ್ ಇಸ್ ಒನ್ ಗ್ಯಾಂಟ್ ಚಾರ್ಟ್ ಟು ಪ್ರಿಪೇರ್ ದ ಸ್ಕೆಡ್ಯೂಲಿಂಗ್. ಗ್ಯಾಂಟ್ ಚಾರ್ಟ್ ಅಂತ ಬಂದಿದೆ. ಯು ಕ್ಯಾನ್ ಮೈಕ್ರೋಸಾಫ್ಟ್ ಪ್ರಾಜೆಕ್ಟ್ ಅಂತ ಬಂದಿದೆ. ಸೊ ಜನರಲಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್, ಗ್ಯಾಂಟ್ ಚಾರ್ಟ್ ಅಂತ ಕರಿತೀವಿ. ಯಾವ್ದನ್ನ ಸ್ಕೆಡ್ಯೂಲಿಂಗ್ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಸಾಫ್ಟ್ವೇರು, ಅದನ್ನು ಗ್ಯಾಂಟ್ ಚಾರ್ಟ್ ಅಂತ ಕರಿತೀವಿ. ಯು ಕ್ಯಾನ್ ಯೂಸ್ ದಿಸ್ ಒನ್. ಯು ಕ್ಯಾನ್ ಸಿ ಹಿಯರ್. By seeing this figure, you can come to know how it is there. See, task 1. It is started from week 1. Illinda start agide. It is started from week 1. Illinda start agi illige end agide. At the same time, task 2. Task 2 in week 1 after 2 days. 2 ದಿನ ಆದಮೇಲೆ it has started. ಟಾಸ್ಕ್ 3 ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಟಾಸ್ಕ್ 3 ಹ್ಯಾಸ್ ಸ್ಟಾರ್ಟೆಡ್ ಆಫ್ಟರ್ ಕಂಪ್ಲೀಟಿಂಗ್ ಟಾಸ್ಕ್ 2, ಬಟ್ ಟಾಸ್ಕ್ 1 ಸ್ಟಿಲ್ ರನ್ನಿಂಗ್ ಇರುತ್ತೆ ಅದು, ಬಟ್ ಟಾಸ್ಕ್ 3 ಸ್ಟಾರ್ಟ್ ಆಗಿದೆ. ಯು ಕ್ಯಾನ್ ಅಬ್ಸರ್ವ್ ಟಾಸ್ಕ್ 4 ಆಲ್ಸೋ. ಟಾಸ್ಕ್ 4 ಯಾವಾಗ ಸ್ಟಾರ್ಟ್ ಆಗಿದೆ, ಟಾಸ್ಕ್ 3 ರನ್ನಿಂಗ್ ಇದೆ, ಟಾಸ್ಕ್ 4 ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಟಾಸ್ಕ್ 5, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಟಾಸ್ಕ್ 5, ಟಾಸ್ಕ್ 1 ರನ್ನಿಂಗ್ ಇದೆ, ಟಾಸ್ಕ್ 2 ರನ್ನಿಂಗ್ ಇದೆ, ಟಾಸ್ಕ್ 3 ನ ಸ್ಟಾರ್ಟ್ ಆಗಿಲ್ಲ, ಟಾಸ್ಕ್ 5 ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ಇಟ್. Like that we are going to schedule the project. This is called as what, scheduling. There are different types of scheduling. Schedule ಮಾಡಬೇಕಾದ್ರೆ there are 2 types. One is a master schedule, another one is a shop schedule or manufacturing schedule. So ನೀವು ಯಾವ್ದಾರ ಒಂದು ಇದಕ್ಕೆ ಹೋಗ್ತೀರಾ, ಮದುವೆ ಕಾರ್ಡ್ ಮಾಡ್ಸೋಕೆ ಹೋಗ್ತೀರಾ. ಮದುವೆ ಕಾರ್ಡ್ ಮಾಡ್ಸೋಕೆ ಹೋದಾಗ ಫಸ್ಟ್ ಏನು ಮಾಡ್ತೀರಾ, ಒಳಗಡೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗ್ತಿದ್ದಂಗೆ ಹಿ ವಿಲ್ ಆಸ್ಕ್ ಎಷ್ಟು 1000 ಪ್ರಿಂಟ್ಸ್ ಆಗಬೇಕಂತ ಹೇಳ್ತಾರೆ. 1000 ಪ್ರಿಂಟ್ಸ್ ಆಗಬೇಕಪ್ಪ ಅಂತ ಹೇಳ್ತಾರೆ. ಸೊ ಅವನು ಆಯ್ತು ಅಂತ ಹೇಳ್ಬಿಟ್ಟು ಹಿ ವಿಲ್ ಗಿವ್ ಡೇಟ್, ಸ್ಕೆಡ್ಯೂಲ್ ಮಾಡ್ತಾನೆ, ಅವ್ನು ಡೇಟ್ ಕೊಡ್ತಾನೆ. ಸೊ ನೆಕ್ಸ್ಟ್ ವೀಕ್ ಥರ್ಸ್ಡೇ ನಾನು ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ವೀಕ್ ಥರ್ಸ್ಡೇ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಸೊ ಎಷ್ಟು 1000 ಪ್ರಿಂಟ್ಸ್. ಇವನ ಹತ್ರ ಎಷ್ಟು ಇರ್ತವೆ ಅಂದರೆ 3 ಮಿಷಿನ್ಸ್ ಇರ್ತವೆ. ಈ ಹ್ಯಾಸ್ ಹೌ ಮೆನಿ ಮಿಷಿನ್ಸ್, 3 ಪ್ರಿಂಟಿಂಗ್ ಮಿಷಿನ್ಸ್. 3 ಪ್ರಿಂಟಿಂಗ್ ಮಿಷಿನ್ಸ್ ಇರ್ತವೆ. ಒಬ್ಬ ಎಂಟರ್ಪ್ರಿನರ್ ಅಂತ ಅನ್ಕೊಬೋಣ. ಎಂಟರ್ಪ್ರಿನರ್ ಹತ್ರ ಎಷ್ಟಿರ್ತವೆ, ದರ್ ಆರ್ 3 ಮಿಷಿನ್ಸ್, 3 ಪ್ರಿಂಟಿಂಗ್ ಮಿಷಿನ್ಸ್ ಇರ್ತವೆ. ಯಾರೋ ಒಬ್ಬ ಬರ್ತಾನೆ ಕಸ್ಟಮರ್ ಬಂದು ಹಿ ಆಸ್ ಫಾರ್ 1000 ಪ್ರಿಂಟ್ಸ್ ಆಫ್ ವೆಡ್ಡಿಂಗ್ ಕಾರ್ಡ್ ಕೇಳ್ತಾನೆ. ಸೊ ಹಿ ವಿಲ್ ಸ್ಕೆಡ್ಯೂಲ್ ಇಟ್ ಮಾಡಿ ಏನು ಹೇಳ್ತಾನೆ ಅವನು, ನೆಕ್ಸ್ಟ್ ವೀಕ್ ಥರ್ಸ್ಡೇ ಐ ಆಮ್ ಗೋಯಿಂಗ್ ಟು ಗಿವ್ ಇಟ್. ಸೊ ಅನದರ್ ಪರ್ಸನ್ ವಿಲ್ ಕಮ್ ಫಾರ್ 10,000 prints. He will schedule it and based upon what, 10,000 prints ಬಂದಾಗ what is the quality ನೋಡ್ತಾನೆ, what quality he needs, and ಅದರೊಳಗಡೆ ವಿಡಿಯೋ ಏನಾದ್ರು ಇಂಪ್ಲಿಮೆಂಟ್ ಮಾಡಬೇಕಾ. ನೌ ಡೇಸ್ ವೆಡ್ಡಿಂಗ್ ಕಾರ್ಡ್ಸ್ ಎಲ್ಲ ವಿಡಿಯೋಸ್ ಬರ್ತಾ ಇದ್ದಾವೆ, ವಿಡಿಯೋ ಏನಾದ್ರು ಹಾಕಬೇಕಾ. ಆ್ಯಂಡ್ ವಾಟ್ ಈಸ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಕ್ವಾಲಿಟಿ ಆಯಿತು, ಕ್ವಾಂಟಿಟಿ ಆಯಿತು, ಇವೆಲ್ಲ ನೋಡ್ತಾನೆ. ಹಿ ಇಸ್ ದ ಫಸ್ಟ್ ಪರ್ಸನ್. ಇವನು ಮೊದಲು ಬಂದಿದ್ದಾನೆ, ಇವನು 2ನೇ ಸತಿ ಬಂದಿದ್ದಾನೆ. ಇವನು ಬಂದಿದ ಮೇಲೆ ಹಿ ವಿಲ್ ಸ್ಕೆಡ್ಯೂಲ್ ಇಟ್.
ನೆಕ್ಸ್ಟ್ ವೀಕ್ ತರ್ಸ್ಡೇ ಹೇಳ್ತಾನೆ, ಇದು ನಿಮಗೆ ನೆಕ್ಸ್ಟ್ ಸಂಡೇನೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಈಸ್ ಗೋಯಿಂಗ್ ಟು ಗಿವ್ ಇಟ್ ಫಾರ್ ಸಂಡೇ. ಇವನಿಗಿಂತ ಮೊದಲು ಇದನ್ನು ಕೊಟ್ಬಿಡ್ತಾನೆ, ಇದಕ್ಕಿಂತ ಮೊದಲೇ ಇದನ್ನು ಎಕ್ಸಿಕ್ಯೂಟ್ ಮಾಡಿಬಿಡ್ತಾನೆ. ಸೊ ಮಾಸ್ಟರ್ ಸ್ಕೆಡ್ಯೂಲ್ ಅಂದರೆ ವಾಟ್ ಎವರ್ ದ ಆರ್ಡರ್ ಇಟ್ ವಿಲ್ ಗೋಯಿಂಗ್ ಟು ಕಮ್, ಇಟ್ ವಿಲ್ ಎಂಟರ್ ಇನ್ ಟು ದ, ಇಟ್ ಶೋಸ್ ಡೇಟ್ಸ್ ಆನ್ ವಿಚ್ ಇಂಪಾರ್ಟೆಂಟ್ ಪ್ರೊಡಕ್ಷನ್ ಐಟಮ್ಸ್ ಆರ್ ಟು ಬಿ ಕಂಪ್ಲೀಟೆಡ್. ಮಾಸ್ಟರ್ ಸ್ಕೆಡ್ಯೂಲಲ್ಲಿ ಏನಾಗುತ್ತೆ ಅಂದರೆ ಯಾವುದು ಫಸ್ಟ್ ಮಾಡಬೇಕು, ಯಾವುದು ಸೆಕೆಂಡ್ ಮಾಡಬೇಕು ಅನ್ನೋದನ್ನು ಆ ಮಾಸ್ಟರ್ ಸ್ಕೆಡ್ಯೂಲಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಟ್ ಈಸ್ ಅ ವೀಕ್ಲಿ ಆರ್ ಮಂತ್ಲಿ ಬ್ರೇಕಪ್ ಆಫ್ ದ ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ಸ್ ಫಾರ್ ಈಚ್ ಪ್ರಾಡಕ್ಟ್. ವೆನೆವರ್ ಎನಿ ಆರ್ಡರ್ ಇಸ್ ರಿಸೀವ್ಡ್, ಯಾವುದಾದ್ರು ಒಂದು ಆರ್ಡರ್ ರಿಸೀವ್ ಆಗ್ತದಂಗೆ ಫಸ್ಟ್ ಎಲ್ಲಾಗುತ್ತೆ ಮಾಸ್ಟರ್ ಸ್ಕೆಡ್ಯೂಲಲ್ಲಿ ಆಗಿಬಿಡುತ್ತೆ. ಬೇಸ್ಡ್ ಅಪಾನ್ ದ ಮಷಿನ್ ಆ್ಯಂಡ್ ಲೇಬರ್ ಅವೈಲಬಿಲಿಟಿ. ಸೊ ಇಲ್ಲೇನಾಗುತ್ತೆ, ನೆಕ್ಸ್ಟ್ ವೀಕ್ ತರ್ಸ್ಡೇ ಅಂತ ಹೇಳ್ತಾನೆ, ಅವರಲ್ಲಿ ಲೇಬರ್ ಏನಾಗಿರ್ತಾರೆ, ಬರಲ್ಲ, ಅವರು ನೆಕ್ಸ್ಟ್ ವೀಕ್ ರಜಾ ಹಾಕಿರ್ತಾರೆ. ಸೊ ದಟ್ ಮಾಸ್ಟರ್ ಸ್ಕೆಡ್ಯೂಲಲ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ, ಸೊ ನೆಕ್ಸ್ಟ್ ವೀಕು ನಮ್ಮ ಮೆಷಿನ್ಸಲ್ಲಿ ಎಂಪ್ಲಾಯ್ಮೆಂಟ್ ಇರಲ್ಲ, ಲೇಬರ್ ಇರಲ್ಲ, ವಿ ಕಾಂಟ್ ಡೆಲಿವರ್ ದ ಮೆಟೀರಿಯಲ್, ಡೆಲಿವರಿ ಮಾಡೋಕ್ಕಾಗಲ್ಲ ಮೆಟೀರಿಯಲ್ನ. ಇಟ್ ಡಿಪೆಂಡ್ಸ್ ಅಪಾನ್ ಲೇಬರ್, ಡೆಲಿವರಿ ಮಾಡೋಕ್ಕಾಗಲ್ಲ, ಲೇಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ನೆಕ್ಸ್ಟ್ ವೀಕ್ ಡೆಲಿವರಿ ಮಾಡೋಕ್ಕಾಗಲ್ಲ. ಎಲ್ಲಿ ಗೊತ್ತಾಗುತ್ತೆ ಅದು, ಮಾಸ್ಟರ್ ಸ್ಕೆಡ್ಯೂಲಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ಇಟ್ ಈಸ್ ನಾ ವೀಕ್ಲಿ ಆರ್ ಮಂತ್ಲಿ ಬ್ರೇಕಪ್ ಇರುತ್ತದು, ವಾರಕ್ಕೆ ಮತ್ತು ಮಂತ್ಲಿ ಎಷ್ಟು ಬೇಕಾಗಿರುತ್ತೆ ಪ್ರಾಡಕ್ಟ್ಸು, ಯಾವ್ಯಾವ ಪ್ರಾಡಕ್ಟ್ ಬೇಕಾಗಿರುತ್ತೆ ಎಲ್ಲ ಅಲ್ಲಿ ಎಂಟ್ರಿ ಆಗಿರುತ್ತೆ. ಇಟ್ ಹ್ಯಾವ್ಸ್ ಪ್ರೊಡಕ್ಷನ್ ಮ್ಯಾನೇಜರ್ ಫಾರ್ ಅಡ್ವಾನ್ಸ್ ಪ್ಲಾನಿಂಗ್ ಟು ಹ್ಯಾವ್ ಚೆಕ್ ಓವರ್ ದ ಪ್ರೊಡಕ್ಷನ್ ರೇಟ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಮಾಸ್ಟರ್ ಸ್ಕೆಡ್ಯೂಲ್. ಅದೇ ಶಾಪ್ ಸ್ಕೆಡ್ಯೂಲ್ಗೆ ಹೋದರೆ ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಮಾಸ್ಟರ್ ಸ್ಕೆಡ್ಯೂಲಲ್ಲಿ ನೋಡ್ರಿ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾಸ್ಟರ್ ಸ್ಕೆಡ್ಯೂಲು, ಇಟ್ ಡಿಪೆಂಡ್ಸ್ ಅಪಾನ್ ಕೆಪಾಸಿಟಿ, ಎಷ್ಟು ಕೊಡ್ತೀರ ಅವರು. ಫೈನಾನ್ಸ್ ಎಷ್ಟಿದೆಯಾ, 10,000 ಪ್ರಿಂಟ್ಸ್ ಅಂತ ಹೇಳಿದ್ರು, 10,000 ಪ್ರಿಂಟ್ಸ್ ಅಂತ ಹೇಳಿದ್ರೆ ಅಗೇನ್ ಹಿ ನೀಡ್ ರಾ ಮೆಟೀರಿಯಲ್. 10,000 ಪ್ರಿಂಟ್ಸ್ಗೆ ರಾ ಮೆಟೀರಿಯಲ್ ಬೇಕು, ರಾ ಮೆಟೀರಿಯಲ್ಗೆ ಅವನಿಗೆ ಫೈನಾನ್ಸ್ ಇದೆಯಾ, ಫೈನಾನ್ಸ್ ಅರೇಂಜ್ಮೆಂಟ್ ಆಗುತ್ತಾ ನನಗೆ ಮಾಡೋಕ್ಕೆ. ಆಲ್ ದಿಸ್ ಡಿಪೆಂಡ್ಸ್ ಅಪಾನ್ ಮಾಸ್ಟರ್ ಪ್ರೊಡಕ್ಷನ್ ಸ್ಕೆಡ್ಯೂಲಿಂಗ್. ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇದೆ, ಡಿಸೈನ್ ಯಾವ ಥರ ಇದೆ ಅದು. ಸೊ ಬೇಸ್ಡ್ ಅಪಾನ್ ಕ್ಯಾಲೆಂಡರ್ ಆ್ಯಂಡ್ ಶಿಫ್ಟ್ ಟೈಮ್. ಸೊ ನಮ್ಮ ಎಂಪ್ಲಾಯೀಸು 3 ಶಿಫ್ಟ್ಸಲ್ಲಿ ರನ್ ಆಗ್ತಾ ಇದೆಯಾ, ನಮಗೆ ಪ್ರೊಡಕ್ಷನ್ ಕೊಡ್ಬೋದಾ, ಕೊಡೋಕ್ಕಾಗಲ್ವಾ, ಬೇಸ್ಡ್ ಅಪಾನ್ ದಟ್ ಮಾಸ್ಟರ್ ಸ್ಕೆಡ್ಯೂಲ್ ಡಿಪೆಂಡ್ ಆಗುತ್ತೆ. ಅದೇ ಶಾಪ್ ಸ್ಕೆಡ್ಯೂಲ್ ಹಂಗಲ್ಲ. ಹೆಂಗೆ, ಮಷಿನ್ ಎ, ಮಷಿನ್ ಬಿ, ಮಷಿನ್ ಸಿ, ದೇರ್ ಆರ್ 3 ಮಿಷಿನ್ಸ್ ಇದಾವೆ ಅಂತ ಅಂದ್ಕೊಳ್ಳೋಣ. ಡೇ 1 ಯಾವ ಮಿಷಿನ್ ರನ್ ಮಾಡಬೇಕು ಹೇಳ್ತಾರೆ, ಡೇ 2 ಯಾವ್ದು ರನ್ ಮಾಡಬೇಕು, ಡೇ 3 ಯಾವ ಪ್ರಾಡಕ್ಟ್ ರನ್ ಮಾಡಬೇಕು. ಸೊ ದಿಸ್ ಇಸ್ ಪ್ರಾಡಕ್ಟ್ 1 1000 ಪೀಸಸ್ ಇದೆ, ದಿಸ್ ಇಸ್ ಪ್ರಾಡಕ್ಟ್ 2 10,000 ಪೀಸಸ್ ಇದೆ, ದಿಸ್ ಇಸ್ ಪ್ರಾಡಕ್ಟ್ 3 5,000 ಪೀಸಸ್ ಇದೆ. ಸೊ ಮಷಿನ್ ಎಗೆ ಯಾವ್ದು ಕೊಡ್ತಾರೆ, ಫಸ್ಟು 1000 ಪೀಸಸ್ ಇರೋದು ಕೊಟ್ಟರು. ನೆಕ್ಸ್ಟ್ ಡೇ 2ಗೆ ಬಂದರು 10,000 ಪೀಸಸ್ ಸ್ಟಾರ್ಟ್ ಮಾಡಿರು, ಡೇ 3ಗೆ ಬಂದರು 5,000 ಪೀಸಸ್ ಸ್ಟಾರ್ಟ್ ಮಾಡಿರು. ಇಟ್ ಬೇಸ್ಡ್ ಮಾಸ್ಟರ್ ಸ್ಕೆಡ್ಯೂಲಿಂದ ಹೆಂಗೆ ಹೋಗುತ್ತೆ, ಶಾಪ್ ಸ್ಕೆಡ್ಯೂಲ್ಗೆ ಅಸೈನ್ ಮಾಡ್ತಾರೆ. ಮಾಸ್ಟರ್ ಸ್ಕೆಡ್ಯೂಲಿಂದ ಶಾಪ್ ಸ್ಕೆಡ್ಯೂಲಿಂಗ್ಗೆ ಅಸೈನ್ ಮಾಡ್ತಾರೆ. ಆನ್ ವಿಚ್ ಡೇಟ್ ವಿಚ್ ಮೆಷಿನ್ ಶುಡ್ ಆಪರೇಟ್, ಯಾವ ಡೇಟಲ್ಲಿ ಯಾವ ಮೆಷಿನ್ನು ಎಷ್ಟು ಗಂಟೆ ಆಪರೇಟ್ ಆಗಬೇಕು ಅಂತ ಮಾಸ್ಟರ್ ಸ್ಕೆಡ್ಯೂಲಿಂದ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ. ಎಲ್ಲಿಗೆ, ಮ್ಯಾನುಫ್ಯಾಕ್ಚರಿಂಗ್ ಸ್ಕೆಡ್ಯೂಲ್ಗೆ. ಎನಿ ಮೆಟೀರಿಯಲ್ ಫಸ್ಟ್ ಯಾವ್ದಾದ್ರು ಆರ್ಡರ್ ಬರ್ತಿದ್ದಂಗೆ ಎಲ್ಲಿಗೆ ಹೋಗುತ್ತದು, ಮಾಸ್ಟರ್ ಸ್ಕೆಡ್ಯೂಲಲ್ಲಿ ರೆಕಾರ್ಡ್ ಆಗುತ್ತೆ. ಮಾಸ್ಟರ್ ಸ್ಕೆಡ್ಯೂಲ್ನಲ್ಲಿ ಫಸ್ಟ್ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗಿ ಈ ಮಾಸ್ಟರ್ ಸ್ಕೆಡ್ಯೂಲಿಂದ ಶಾಪ್ ಸ್ಕೆಡ್ಯೂಲ್ಗೆ ಏನು ಮಾಡ್ತಾರೆ, ಆರ್ಡರ್ ಕೊಡ್ತಾರೆ. ಇನ್ ದಟ್ಸ್ ಅಸೈನ್ ದ ವರ್ಕ್ ಆರ್ಡರ್. ಯು ಸ್ಟಾರ್ಟ್ ದಿಸ್ ಮಿಷಿನ್ ಆ್ಯಂಡ್ ರನ್ ಫಾರ್ 5 hours, ಆರ್ ಟುಡೇ ಯು ರನ್ ದಿಸ್ ಮಿಷಿನ್ ಆ್ಯಂಡ್ ಡೂ ದಿಸ್ ಪ್ರಾಡಕ್ಟ್. ಸೊ ಲೈಕ್ ದಟ್ ಮಾಸ್ಟರ್ ಸ್ಕೆಡ್ಯೂಲ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೆಡ್ಯೂಲ್ ಆರ್ ಗೋಯಿಂಗ್ ಟು ಬಿ ಸಪರೇಟೆಡ್. After preparing master schedule, shop schedules are prepared. Master schedule prepare ಆದಮೇಲೆ shop schedule prepare ಆಗುತ್ತೆ. It assigns a definite period of time to a particular shop for manufacturing products in required quantity. It shows how much products are to be prepared on what day or week, etc. ಈ ಶಾಪ್ ಮಾಸ್ಟರ್ ಸ್ಕೆಡ್ಯೂಲ್ ಇಂದ ಏನು ಇನ್ಫಾರ್ಮೇಶನ್ ಬರುತ್ತೆ, ಯಾವ ಮಿಷಿನ್, how much time the machine should run, on which day it should run. This is called as what, shop scheduling. So next one is dispatching. So
schedule ಮಾಡಿದ್ದು ಆಯಿತು, ಎಲ್ಲ ಆಯಿತು. ಸೊ after scheduling they won't start work. To start the work we need orders. ಏನು ಬೇಕು ನಮಗೆ? ಸ್ಟಾರ್ಟ್ ಮಾಡಬೇಕಂದ್ರೆ, ವರ್ಕ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಬೇಕು? ಆರ್ಡರ್ಸ್ ಬೇಕು ನಮಗೆ. ಸೊ ಆರ್ಡರ್ಸ್ ಹೆಂಗೆ ಕೊಡ್ತಾರೆ? ವರ್ಕ್ ಆರ್ಡರ್ಸ್ ಕೊಡಬೇಕು. ವರ್ಕ್ ಆರ್ಡರ್ಸ್ನ ನಾವು ಕೊಡಬೇಕು. ವರ್ಕ್ ಆರ್ಡರ್ಸ್ ಕೊಡಲಿಲ್ಲ ಅಂದರೆ ದೇ ಆರ್ ನಾಟ್ ಗೋಯಿಂಗ್ ಟು ಸ್ಟಾರ್ಟ್ ದ process. They are not going to start, they are not going to run the machines. So they want to give the work orders. Dispatching andre courier modadalla. It is not a courier. It is giving the orders. Andre authority kododu. Without authority and responsibility, they are not going to do the work. Authority ಮತ್ತು responsibility ಕೊಡಲಿಲ್ಲ ಅಂದರೆ they are not going to do the work. Once we give the authority, dispatching, orders ಕೊಟ್ಟು ಅಂತ ಇಟ್ಕೊಂಡ್ರೆ, it is concerned with starting the process. Dispatching ಅಂದರೆ ಸ್ಟಾರ್ಟ್ ಮಾಡಬೇಕು processನ. ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಬೇಕು? It gives necessary authority to start a particular work which has already been planned under routing and scheduling. Dispatching means a release of orders and instructions for starting production for any item in accordance with the route sheets and schedule charts. So what are the types of orders? Work orders ಇದೆ ನಮಗೆ. ಏನಿದೆ? ವರ್ಕ್ ಆರ್ಡರ್ಸ್. ಸೊ ವರ್ಕ್ ಆರ್ಡರ್ಸ್ ಏನಿದೆ? ವರ್ಕ್ ಆರ್ಡರ್ ಕೊಟ್ಟ ತಕ್ಷಣ ಏನು ಮಾಡ್ತಾನೆ? he will start the process. ಮೆಷಿನ್ ಸ್ಟಾರ್ಟ್ ಮಾಡ್ತಾನೆ ವರ್ಕ್ ಆರ್ಡರ್ ಕೊಡ್ತಿದ್ದಂಗೆ. ಟೈಮ್ ಕಾರ್ಡ್ಸ್ to complete that operation, operation in the sense process, time required to complete the operation. What is the time required? ಅಷ್ಟು ಟೈಮ್ ಒಳಗಡೆ ಅವನು ಆ ಪ್ರೋಸೆಸ್ನ ಮುಗಿಸ್ಬೇಕು. he has started the process day 1 at 9 o'clock. he has started the process. He should end at 10 o'clock. So I have started the lecture at 8:30. I want to end at 9:30. So this is the process. This is called as what? Time cards. They are going to issue ಯಾವ್ಯಾವ ಥರ ಆರ್ಡರ್ ಇಶ್ಯೂ ಮಾಡ್ತಾರೆ ನೋಡಿ. ಡಿಸ್ಪ್ಯಾಚಿಂಗಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಕೆಡ್ಯೂಲ್ ಮಾಡಿದ ಮೇಲೆ ದೇ ವಾಂಟ್ ಟು ಸ್ಟಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂದ್ರೆ ದೇ ನೀಡ್ ಆರ್ಡರ್ಸ್. ಯಾವ್ಯಾವ ಥರ ಆರ್ಡರ್ ಕೊಡ್ತಾರೆ ಅಂದರೆ ವರ್ಕ್ ಆರ್ಡರ್ಸ್ ಕೊಡ್ತಾರೆ. ವರ್ಕ್ ಆರ್ಡರ್ನ ಡಿಸ್ಪ್ಯಾಚ್ ಮಾಡ್ತಾರೆ. ಟೈಮ್ ಕಾರ್ಡ್ಸ್ ಕೊಡ್ತಾರೆ. ಟೈಮ್ ಕಾರ್ಡ್ಸ್ ಏನಂತ ಹೇಳುತ್ತೆ? ಇಟ್ ವಿಲ್ ಟೆಲ್ the time required to complete that process. Inspection tickets ಏನು ಹೇಳುತ್ತೆ ಅಂದರೆ at what time you want to inspect, at what time you should inspect. ಒಂದು ಪ್ರೋಸೆಸ್ ಮಾಡ್ತಾ ಇರ್ತಾರೆ. ಆಫ್ಟರ್ ಟರ್ನಿಂಗ್ ಇನ್ಸ್ಪೆಕ್ಟ್ ಮಾಡಬೇಕಾ, ಆಫ್ಟರ್ ಬೋರಿಂಗ್ ಇನ್ಸ್ಪೆಕ್ಟ್ ಮಾಡಬೇಕಾ, ಆಫ್ಟರ್ ಗ್ರೈಂಡಿಂಗ್ ಇನ್ಸ್ಪೆಕ್ಟ್ ಮಾಡಬೇಕಾ. ದೇ ವಿಲ್ ಇನ್ಸ್ಪೆಕ್ಷನ್ ಟಿಕೆಟ್ಸಲ್ಲಿ ಎಲ್ಲ ಬರೆದಿರ್ತಾರೆ. After this process you should inspect by inspector or in the quality control department. So that is called as what? Inspection tickets. Movement tickets. So this is one important thing. Movement tickets ಅಂದ್ರೆ ಏನಾಯಿತು? there are departments. ಯಾವುದು? ಗ್ರೈಂಡಿಂಗ್ ಡಿಪಾರ್ಟ್ಮೆಂಟ್ ಒಂದಿದೆ. Next one is lathe department is there. ಲೇತ್ ಇಂದ ಮೆಟೀರಿಯಲ್ಸ್ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಲೇತ್ ಡಿಪಾರ್ಟ್ಮೆಂಟ್ ಆದಮೇಲೆ ಗ್ರೈಂಡಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಮೆಟೀರಿಯಲ್ಸು. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಲೇತಲ್ಲಿ ಒಬ್ಬ ಎಂಪ್ಲಾಯ್ ಇರ್ತಾನೆ, ಅವನು ತೊಗೊಂಡೋಗಿ ಕೊಡಲ್ಲ. ಈಸ್ ಗೋಯಿಂಗ್ ಟು ಗಿವ್ ಫಾರ್ ಯಾರೋ ಒಬ್ಬ ವರ್ಕ್ಮೆನ್ ಹೆಲ್ಪರ್ ಇರ್ತಾನೆ. ಹೆಲ್ಪರಿಂದ ತೊಗೊಂಡೋಗಿ ಇಲ್ಲಿಗೆ ಗ್ರೈಂಡಿಂಗ್ ಡಿಪಾರ್ಟ್ಮೆಂಟಿಗೆ ಕೊಡ್ತಾನೆ. ಇಲ್ಲಿ ಕೊಡಬೇಕಾದ್ರೆ ಲೇತವನು ಏನಂತಾನೆ 5 ಕ್ವಾಂಟಿಟೀಸ್ ಕೊಟ್ಟಿರ್ತಾನೆ. ಹೆಲ್ಪರ್ ತೊಗೊಂಡೋಗಿ ಏನು ಮಾಡ್ತಾನೆ? 4 ಕ್ವಾಂಟಿಟೀಸ್ ಕೊಡ್ತಾನೆ. ಅವನು 4 ಕ್ವಾಂಟಿಟೀಸ್ ಕೊಡ್ತಾನೆ. ಅವಾಗ ಏನಾಗುತ್ತೆ? ಸೊ ದೇರ್ ಇಸ್ ಮಿಸ್ಪ್ಲೇಸ್ ಆಫ್ 1 ಕ್ವಾಂಟಿಟಿ. ಒಂದು ಕ್ವಾಂಟಿಟಿ ಏನಾಯಿತು? ಮಿಸ್ಪ್ಲೇಸ್ ಆಯಿತು. ಮಿಸ್ಪ್ಲೇಸ್ ಆದಾಗ ಯಾರ ಮೇಲೆ ಬರುತ್ತೆ? ಎಂಪ್ಲಾಯ್ ಮೇಲೆ ಬಂದುಬಿಡುತ್ತೆ. ಸೊ ದಟ್ ಇಫ್ ದೆರ್ ಇಸ್ ಎ ಮೂವ್ಮೆಂಟ್ ಟಿಕೆಟ್ ಇದ್ದಾಗ ಏನಾಗುತ್ತೆ? ಹೆಲ್ಪರ್ ನೋಡಪ್ಪ 5 ಕ್ವಾಂಟಿಟಿ ಕೊಟ್ಬಿಟ್ಟು 5 ಕ್ವಾಂಟಿಟಿಗೆ ಸೈನ್ ಮಾಡಿಬಿಟ್ಟು ಹೆಲ್ಪರ್ದೊಂದು ಸೈನ್ ತೊಗೊಂಡು ಕಳಿಸ್ಕೊಡ್ತಾನೆ. ಅವಾಗ ಅವನು ಕರೆಕ್ಟಾಗಿ ಬಂದು ಇಲ್ಲಿ 5 ಕ್ವಾಂಟಿಟಿ ರಿಲೀಸ್ ಮಾಡಿಬಿಟ್ಟು ಗ್ರೈಂಡರ್ ಹತ್ರನೂ ಒಂದು ಸೈನ್ ತೊಗೊಂಡು 5 ಕ್ವಾಂಟಿಟೀಸ್ ಕೊಟ್ಟಿದ್ದೀನಿ ಅಂತ ತೊಗೊಂಬರ್ತಾನೆ. So that this is called as what? Movement tickets. So I explained in the department. ಇದು ಒಂದು ಡಿಪಾರ್ಟ್ಮೆಂಟಲ್ ಆಯಿತು. ಅದೇ ನೀವು ಹೋದಾಗ ಫಾರ್ ಎಕ್ಸಾಂಪಲ್ what will happen?
different companies ಇರ್ತವೆ. Toyota is one company and Auto Parts is one company. Auto Parts is one company. So the manufactured product over here, so ಯಾವುದೋ ಒಂದು ಇಂಜಿನ್ ಬ್ಲಾಕ್ ಮ್ಯಾನುಫ್ಯಾಕ್ಚರ್ ಆಗಿದೆ, and Auto Parts company in Bagalkot and Toyota company is in Bangalore. I want to supply from engine block to Bangalore supply ಕೊಡಬೇಕು. Supply ಕೊಡಬೇಕಂದ್ರೆ without movement order. We are going to call it as what? Movement order. Movement order ಇಲ್ದಲೆ we can't move this engine block to Bangalore. RTOs ಕೇಳ್ತಾರೆ ಮೂವ್ಮೆಂಟ್ ಆರ್ಡರ್ಸ್ನ, ಪೊಲೀಸ್ ಕೇಳ್ತಾರೆ ಮೂವ್ಮೆಂಟ್ ಆರ್ಡರ್ಸ್ನ. ಎವ್ರಿಬಡಿ ವಿಲ್ ಆಸ್ಕ್ ಬಿಕಾಸ್ ಫ್ರಮ್ ವೇರ್ ಇಟ್ ಈಸ್ ಕಮಿಂಗ್. ಈ ಇಂಜಿನ್ ಬ್ಲಾಕು ಮಾರಾಟಕ್ಕಲ್ಲ, ಮಾರ್ಕೆಟ್ ಮಾಡ್ತಾ ಇಲ್ಲ ಅವರು. ದೇ ಆರ್ ನಾಟ್ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಅವರು. ವಾಟ್ ದೇ ಆರ್ ಟ್ರಾನ್ಸ್ಫರಿಂಗ್ ಇಂಜಿನ್ ಬ್ಲಾಕ್ ಟು ಬ್ಯಾಂಗ್ಳೂರ್. ಇಲ್ಲಿಂದ ಇಲ್ಲಿಗೆ ತೊಗೊಂಡು ಹೋಗ್ತಾ ಇದಾರೆ ಅಷ್ಟೇ. ಸ್ಟಿಲ್ ಇದೆಲ್ಗೋಗಿ ಕಾರ್ಗೆ ಹೋಗಿ ಅಸೆಂಬಲ್ ಆಗಬೇಕು ಇಂಜಿನ್ ಬ್ಲಾಕು. ಸೊ ಮೂವ್ಮೆಂಟ್ ಆರ್ಡರ್ ಇಲ್ದಲೇ ಹೋದರೆ ಪೊಲೀಸು, RTO ಬೇರೆ ಎಲ್ಲರೂ ಹಿಡಿತಾರೆ. ದಿಸ್ ಮೂವ್ಮೆಂಟ್ ಆರ್ಡರ್ ಇಸ್ ರಿಕ್ವೈರ್ಡ್ ಟು ಮೂವ್ ದ ಪಾರ್ಟ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ನೆಕ್ಸ್ಟ್ ಒನ್ ಈಸ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಟಿಕೆಟ್ಸ್. ಡಿಸ್ಪ್ಯಾಚ್ ಮಾಡಬೇಕಾದ್ರೆ ಆರ್ಡರ್ಸ್ ಯಾವ್ಯಾವ ಇದಾವೆ ನೋಡ್ರಿ. ವರ್ಕ್ ಆರ್ಡರ್ಸ್ ಇದೆ, ಟೈಮ್ ಕಾರ್ಡ್ಸ್ ಇದೆ, ಇನ್ಸ್ಪೆಕ್ಷನ್ ಟಿಕೆಟ್ಸ್ ಇದೆ, ಮೂವ್ಮೆಂಟ್ ಟಿಕೆಟ್ಸ್ ಇದೆ, ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಟಿಕೆಟ್ಸ್. ಟು ಸ್ಟಾರ್ಟ್ ದಟ್ ಪ್ರೋಸೆಸ್, ಯಾವುದೋ ಒಂದು ಪ್ರೋಸೆಸ್ ಹೇಳಿದ್ದಾರೆ, ಏನೇನು ಟೂಲ್ಸ್ ಬೇಕು, ಏನೇನು ಇನ್ಸ್ಪೆಕ್ಷನ್ ಟೂಲ್ಸ್ ಬೇಕು, ಎಕ್ವಿಪ್ಮೆಂಟ್ಗಳು ಯಾವ್ಯಾವ ಬೇಕು, ಎಲ್ಲದನ್ನು ಮೆನ್ಷನ್ ಮಾಡಿ ಅಲ್ಲಿ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಅಪಾನ್ ದಿಸ್ ಹಿ ವಿಲ್ ಗೋ ಆ್ಯಂಡ್ ಕಲೆಕ್ಟ್ ಫ್ರಮ್ ದ ಸ್ಟಾಕ್. ಯಾವುದೋ ಸ್ಟೋರಿಂದ ಕಲೆಕ್ಟ್ ಮಾಡ್ತಾನೆ. ಹೋಗಿ ಸ್ಟೋರಿಂದ ಹೋಗ್ಬಿಟ್ಟು ಟೂಲ್ಸು ಮತ್ತು ಇನ್ಸ್ಪೆಕ್ಷನ್ನು, ಎಕ್ವಿಪ್ಮೆಂಟು ಇವೆಲ್ಲ ಬೇಕಪ್ಪ ನನಗೆ, ಇಟ್ ಹ್ಯಾಸ್ ಬೀನ್ ಆರ್ಡರ್ ಕೊಟ್ಟಿದ್ದಾರೆ ನೋಡು ಅಂತ ಹೇಳಿ ತೋರಿಸ್ಬಿಟ್ಟು ಸ್ಟೋರಿಂದ ಏನು ಮಾಡ್ತಾನೆ, ತೊಗೊಂಬರ್ತಾನೆ. ಆರ್ ದೆನ್ ಈ ವಿಲ್ ಸ್ಟಾರ್ಟ್ ದ ಪ್ರೋಸೆಸ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಡಿಸ್ಪ್ಯಾಚಿಂಗ್. Dispatching means courier ಮಾಡೋದಲ್ಲ. Dispatching means issuing an orders to start the process. There are different orders. What we have said: work orders, time cards, inspection tickets, movement tickets, tools and equipment tickets. So order dispatch ಮಾಡಬೇಕಾದ್ರೆ there are two types of dispatching. One is centralized dispatching, another one is decentralized dispatching. So centralized dispatching means we have two governments. One is a central government, another one is a state government. The order can be dispatched from central government as well as a state government, but the state government comes under state government. State government ಯಾವ್ದ್ರ ಅಂಡರ್ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಸೊ central government can dispatch orders directly to the state. ಈಗ ಫಾರ್ ಎಕ್ಸಾಂಪಲ್ ಕೊರೋನಾ SOP ಬಿಡ್ತಾರೆ. ಕೊರೋನಾ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. SOP means what? ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಇಟ್ ಈಸ್ ರಿಲೀಸ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಏನು ಬಿಡ್ತಾ ಇಲ್ಲ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅವ್ರು ಬಿಟ್ಟ ತಕ್ಷಣ ದ ಸೇಮ್ ವಿಲ್ ಬಿ ಅಡಾಪ್ಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್. ಸೊ ವರ್ಕ್ ಆರ್ಡರ್ಸು ಇವೆಲ್ಲ ಇದಾವಲ್ಲ, these 5 orders are displaced. Work orders, time cards, inspection tickets, movement tickets, tools and equipment tickets, ಇವೆಲ್ಲದನ್ನು ಡೈರೆಕ್ಟ್ಲಿ ಸೆಂಟ್ರಲ್ ಡಿಸ್ಪ್ಯಾಚ್ ಸಿಸ್ಟಮ್ ಇರುತ್ತೆ. ಎಲ್ಲಿ ಒಂದು ಕಂಪ್ನಿನಲ್ಲಿ, ಆ ಕಂಪ್ನಿಯಿಂದ ಡೈರೆಕ್ಟಾಗಿ ಡಿಸ್ಪ್ಯಾಚ್ ಆಗ್ತಾ ಇದ್ರೆ ವರ್ಕ್ ಸ್ಟೇಷನ್ಗೆ, ದೆನ್ ಇಟ್ಸ್ ಕಾಲ್ಡ್ ಆಸ್ ವಾಟ್? ಸೆಂಟ್ರಲೈಸ್ಡ್ ಡಿಸ್ಪ್ಯಾಚಿಂಗ್. It maintains a full record of characteristics and capacity of each machine. The orders given to the shop supervisor who runs his machine accordingly. So, so for example, in our college, the principal is going to issue the orders to us. Principal issues orders to lecturers. Issues orders to lecturers. This is one thing. At the same time, sitting in Bangalore, commissioner will issue the order to lecturers directly.
he has all the data. Commissioner has 800 colleges, 100 polytechnics ಇದೆ ಅವನಿಗೆ. So principal has only one polytechnic. So commissioner has all the information. How many lecturers are there in Bagalkot? How many lecturers are there in Gadag? How many lecturers are there in Bangalore? All the information is available for commissioner and issue directly order to the lecturers. ಈ ಕೆಲಸ ಮಾಡಪ್ಪ ಇವತ್ತ ಅಂತ ಡೈರೆಕ್ಟ್ ಆಗಿ ಅವನು ಲೆಕ್ಚರರ್ಗೆ ಹೇಳ್ಬೋದು. This is called as what? Central dispatching. So next one is another one is what? Decentralized dispatching. In decentralized dispatching, principal will issue the orders to lecturers. Company bandre similarly supervisors or foremen will issue orders to workers issue ಮಾಡ್ತಾರೆ. At the same time ಯಾರು ಇರ್ತಾರೆ? General manager will issue orders to workers. So general manager have all the information of production department, fabrication department, design department. All the information is available for general manager. For supervisor or foreman, he has information only concerned to his department. Design department ಹೋದ್ರೆ design foreman ಬೇಕು. Fabrication department ಹೋದ್ರೆ fabrication foreman ಬೇಕು. Fabrication foreman has his department information only. ಅವನಿಗೆ ಅವನ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಮಾತ್ರ ಇರುತ್ತೆ. ವರ್ಕರ್ಸ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬಂದರೆ ಪ್ರೊಡಕ್ಷನ್ ಫೋರ್ಮೆನ್ಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಮಾತ್ರ ಇರುತ್ತೆ. ಬಟ್ ಜನರಲ್ ಮ್ಯಾನೇಜರ್ಗೆ ಹಿ ಹ್ಯಾಸ್ ಇನ್ಫಾರ್ಮೇಷನ್ ಆಫ್ ಪ್ರೊಡಕ್ಷನ್, ಫ್ಯಾಬ್ರಿಕೇಶನ್, ಡಿಸೈನ್. ಆಲ್ ದ ಇನ್ಫಾರ್ಮೇಷನ್ ಇಸ್ ಅವೈಲಬಲ್ ಫಾರ್ ಜನರಲ್ ಮ್ಯಾನೇಜರ್. ಹಿ ಇಸ್ ಡೈರೆಕ್ಟ್ಲಿ ಇಶ್ಯೂ ದ orders to the workers. This is called as what? Central dispatching. And this is called as what? Decentralized dispatching. So advantages of centralized dispatching. Centralized dispatching advantages ಏನಪ್ಪಾ ಅಂದ್ರೆ, there is no interference, overall control, direct ಆಗಿ ಒಬ್ಬನಿಗೆ ಕಂಟ್ರೋಲ್ ಇರುತ್ತೆ. Effective coordination between different facilities is possible. Coordination ಮತ್ತೆ different facilities is possible. ಬೇರೆ ಬೇರೆ ಫೆಸಿಲಿಟಿ ಅವನು ಕೊಡಬಹುದು. It has greater flexibility. Because of urgency orders, changes in schedule can be affected rapidly without upsetting the whole system. ಹೆಂಗಿರುತ್ತೆ ಅಂದರೆ, if commissioner is ordering, if general manager is intimating ವರ್ಕರ್ಸ್ನ ಹೇಳ್ತಾನೆ ಈ ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ ಅಂದರೆ, ಇದ್ರ ಮಧ್ಯೆ ಯಾರ್ಯಾರು ಬರ್ತಾರೆ? ಜನರಲ್ ಮ್ಯಾನೇಜರ್ ಕೈ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಬರ್ತಾನೆ, ಸೂಪರ್ವೈಸರ್ಸ್ ಬರ್ತಾರೆ, ಫೋರ್ಮೆನ್ ಬರ್ತಾನೆ, ನೆಕ್ಸ್ಟ್ ವರ್ಕರ್ಸ್ ಬರ್ತಾರೆ. ಸೊ ಜನರಲ್ ಮ್ಯಾನೇಜರ್ ಯಾರಿಗೆ ಹೇಳಬೇಕು? ಪ್ರೊಡಕ್ಷನ್ ಮ್ಯಾನೇಜರ್ಗೆ ಹೇಳಬೇಕು. ನೆಕ್ಸ್ಟ್ ಯಾರಿಗೆ ಹೇಳಬೇಕು? ಸೂಪರ್ವೈಸರ್ಗೆ ಹೇಳಬೇಕು. ಸೂಪರ್ವೈಸರ್ ಯಾರು ಹೇಳಬೇಕು? ಫೋರ್ಮೆನ್ ಹೇಳಬೇಕು. ಫೋರ್ಮೆನ್ ಯಾರಿಗೆ ಹೇಳಬೇಕು? ವರ್ಕರ್ಸ್ಗೆ ಹೇಳಬೇಕು. ಇಫ್ ಡೈರೆಕ್ಟ್ಲಿ ಜನರಲ್ ಮ್ಯಾನೇಜರ್ ವರ್ಕರ್ಸ್ಗೆ ಹೇಳಿದ್ರೆ, ಏನಾದ್ರು ಅರ್ಜೆಂಟ್ ಇತ್ತಪ್ಪ ನನಗೆ ಕೆಲಸ, ಡೈರೆಕ್ಟ್ ಅವನು ಯಾರು ಹೇಳ್ತಾನೆ? ವರ್ಕರ್ಸ್ಗೆ ಹೇಳ್ಬಿಡ್ತಾನೆ. ಸೊ ದಟ್ ಏನಾಗುತ್ತೆ? ಫಾಸ್ಟ್ ಆಗುತ್ತೆ ವರ್ಕು. Progress of orders can be readily assessed at any time because all information is available in one central place. So ಈ ಸೆಂಟ್ರಲ್ ಪ್ಲೇಸ್ ವರ್ಕರ್ಸ್ ಇಂದ ಇನ್ಫಾರ್ಮೇಷನ್ ತೊಗೊಂಡಿರ್ತಾನೆ. ನಾನು ಯಾವ್ದಾದ್ರು ಒಂದು ಇನ್ಫಾರ್ಮೇಷನ್ ಬೇಕಂದ್ರೆ ಜನರಲ್ ಮ್ಯಾನೇಜರ್ ಕೇಳಿದ್ರೆ ಆಲ್ ಇನ್ಫಾರ್ಮೇಷನ್ ಇಸ್ ಅವೈಲಬಲ್ ವಿತ್ ಹಿಮ್. ಬಟ್ ಪ್ರೊಡಕ್ಷನ್ ಮ್ಯಾನೇಜರ್ ಕೇಳಿದ್ರೆ ಅವನ ಡಿಪಾರ್ಟ್ಮೆಂಟ್ ಮಾತ್ರ ಇರುತ್ತೆ ಅವನ ಹತ್ರ. ಬಟ್ ಜನರಲ್ ಮ್ಯಾನೇಜರ್ ಕೇಳಿದ್ರೆ ಎಲ್ಲ ಇನ್ಫಾರ್ಮೇಷನ್ ಜನರಲ್ ಮ್ಯಾನೇಜರ್ ಹತ್ರ ಇರುತ್ತೆ. There is effective and better utilization of manpower and machinery. ಸೊ ಏನಾಗುತ್ತೆ, there are different ಡಿಪಾರ್ಟ್ಮೆಂಟ್ಸ್ ಇರ್ತವೆ. ಒನ್ ಇಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಡಿಸೈನ್ ಡಿಪಾರ್ಟ್ಮೆಂಟ್, ಫ್ಯಾಬ್ರಿಕೇಶನ್ ಡಿಪಾರ್ಟ್ಮೆಂಟ್. ಡಿಸೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಇರಲ್ಲ, there is no work ಅಂತ ಇಟ್ಕೊಳ್ಳೋಣ. ಸೊ ದಟ್ ವಿಲ್ ಕಮ್ ಟು ನೋ ಓನ್ಲಿ ಫಾರ್ ದ ಜನರಲ್ ಮ್ಯಾನೇಜರ್. ಇಟ್ ವೋಂಟ್ ಕಮ್ಸ್ ಟು ನೋ ಫಾರ್ ದ ಪ್ರೊಡಕ್ಷನ್ ಮ್ಯಾನೇಜರಿಗೆ ಗೊತ್ತಿರಲ್ಲ, ಫ್ಯಾಬ್ರಿಕೇಶನ್ ಮ್ಯಾನೇಜರಿಗೆ ಗೊತ್ತಿರಲ್ಲ. ಯಾರಿಗೆ ಗೊತ್ತಿರುತ್ತದೋ? ಜನರಲ್ ಮ್ಯಾನೇಜರಿಗೆ ಗೊತ್ತಿರುತ್ತೆ. ಸೊ ದಟ್ ಹಿ ಕ್ಯಾನ್ ಅಸೈನ್ ದ ವರ್ಕ್ ಟು ದೆಮ್. ಎಫೆಕ್ಟಿವ್ ಯುಟಿಲೈಸೇಷನ್ ಮಾಡ್ಕೋಬೋದು ಮ್ಯಾನ್ ಪವರ್ ಮತ್ತು ಮಷಿನರಿನ. ನೆಕ್ಸ್ಟ್ ಒನ್ ಈಸ್ ಡಿಸೆಂಟ್ರಲೈಸ್ಡ್ ಡಿಸ್ಪ್ಯಾಚಿಂಗ್. ಇನ್ ಎ ಡಿಸೆಂಟ್ರಲೈಸ್ಡ್ ಡಿಸ್ಪ್ಯಾಚಿಂಗ್ ಸಿಸ್ಟಮ್, ದ ಶಾಪ್ ಸೂಪರ್ವೈಸರ್ ಪರ್ಫಾರ್ಮ್ ಡಿಸ್ಪ್ಯಾಚ್ ಫಂಕ್ಷನ್ಸ್. ಡಿಸ್ಪ್ಯಾಚ್ ಫಂಕ್ಷನ್ಸ್ ಯಾವ್ದು? ವರ್ಕ್ ಆರ್ಡರ್ ಕೊಡೋದು, ಟೈಮ್ ಆರ್ಡರ್ ಕೊಡೋದು, ಇನ್ಸ್ಪೆಕ್ಷನ್ ಆರ್ಡರ್ ಕೊಡೋದು, ಇವೆಲ್ಲ ಏನಿದೆ ಇದರ 5 ಆರ್ಡರ್ಸ್ ಇದೆಲ್ಲ ಅವ್ನು ಯಾರು ಮಾಡ್ತಾರೆ? ಸೂಪರ್ವೈಸರ್ಗಳು ಮಾಡ್ತಾರೆ. The shop supervisor dispatches the order and materials to each equipment and workers and asks to complete the work within the prescribed duration.
So this is called as what? Decentralized dispatching. And advantages of which is much of the red tape is minimized. Red tape ಅಂದ್ರೆ ಏನಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಜನರಲ್ ಮ್ಯಾನೇಜರಿಂದ ಡೈರೆಕ್ಟಾಗಿ ಏನಾದ್ರು ವರ್ಕರ್ಸ್ ಕೇಳ್ತಾ ಇದ್ರೆ ಮಧ್ಯೆ ಏನಾದ್ರು ಇವ್ರಿಗೆ ಸೂಪರ್ವೈಸರ್ಸು ಮತ್ತು ಫೋರ್ಮೆನ್ಗಳನ್ನ ಮಾತಾಡಿಸ್ತಲೇ ಇದ್ರೆ ಏನಾಗುತ್ತೆ, ದಿಸ್ ಬಿಕಮ್ಸ್ ಅನ್ ಇರ್ರೆಗ್ಯುಲಾರಿಟಿ. ಇವ್ರಿಗೇನಾಗುತ್ತೆ, ಜಲಸಿ ಫೀಲ್ ಆಗುತ್ತೆ ಆ್ಯಂಡ್ ಇಟ್ಸ್ ಆಫ್ ನೋ ಯೂಸ್ ಅಂತ ಅನ್ನಿಸ್ಬಿಡುತ್ತೆ. ಸೊ ರೆಡ್ ಟೇಪ್ ಮಿನಿಮೈಸ್ ಮಾಡ್ದಂಗೆ ಆಗುತ್ತೆ. ಅಂದರೆ ಒಂದು ಆರ್ಗನೈಸೇಷನಲ್ಲಿ ಪ್ರಾಪರ್ ಫ್ಲೋನಲ್ಲಿ ಓದಂಗೆ ಆಗುತ್ತೆ. ಶಾಪ್ ಸೂಪರ್ವೈಸರ್ಸ್ ನೋ ಬೆಸ್ಟ್ ಅಬೌಟ್ ಇಸ್ ಶಾಪ್. ಶಾಪ್ ಸೂಪರ್ವೈಸರ್ಗೆ ಅವನ ಶಾಪ್ ಬಗ್ಗೆ ಜನರಲ್ ಮ್ಯಾನೇಜರ್ಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಯಾವ ವರ್ಕರ್ಗೆ ಯಾವ ಕೆಲಸ ಕೊಡಬೇಕು ಅಂತ ಹೀ ನೋಸ್ ಬೆಸ್ಟ್. ಎಲಾಬರೇಟ್ ರಿಪೋರ್ಟ್ಸ್ ಆ್ಯಂಡ್ ಡೂಪ್ಲಿಕೇಶನ್ಸ್ ಆಫ್ ಪೋಸ್ಟಿಂಗ್ಸ್ ಕ್ಯಾನ್ ಬಿ ಅವಾಯ್ಡೆಡ್. ಸೊ ಶಾಪ್ ಸೂಪರ್ವೈಸರ್ ಏನಾದ್ರು ವರ್ಕ್ ಆರ್ಡರ್ ಅಸೈನ್ ಮಾಡಿದ್ರೆ ಅವನು ಡೂಪ್ಲಿಕೇಟು, ಈ ಜನರಲ್ ಮ್ಯಾನೇಜರ್ ಅಸೈನ್ ಮಾಡಿದ್ರೆ ಸೇಮ್ ವರ್ಕ್ ಇಬ್ಬಿಬ್ರಿಗೆ ಅಸೈನ್ ಮಾಡಿರ್ತಾನೆ, ಬಿಕಾಸ್ ಆಫ್ ಹೆವಿ ವರ್ಕ್ ಆಗಿಬಿಡುತ್ತೆ ಅವನಿಗೆ. ಬಟ್ ಇಲ್ಲಿ ಏನಾಗುತ್ತೆ, ಡೂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ಇಟ್ ಈಸ್ ಈಸಿ ಟು ಸಾಲ್ವ್ ಡೇ ಟು ಡೇ ಪ್ರಾಬ್ಲಮ್ಸ್. ಕಮ್ಯುನಿಕೇಷನ್ ಗ್ಯಾಪ್ ಈಸ್ ರೆಡ್ಯೂಸ್ಡ್. ಇಟ್ ಕೀಪ್ಸ್ ದ ನ್ಯಾಚುರಲ್ ಅರ್ಜ್ ಆಫ್ ಸೆಕ್ಷನ್ ಟು ಬಿ self-sufficient. These are the advantages of decentralized dispatching. Next one is finally, the fifth one is inspection. That is, one is planning, routing, scheduling, dispatching and inspection. These are the 5 functions of production planning and control. So planning over, routing over, scheduling over, dispatching over, the final one is inspection. Inspection means progress report. Progress report on what is the quality we are manufacturing. ಯಾವ ಕ್ವಾಲಿಟಿನಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ವೆದರ್ ವಿ ಆರ್ ಮೂವಿಂಗ್ ಇನ್ ದ ರೈಟ್ ಪಾತ್ ಆರ್ ನಾಟ್. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಇನ್ಸ್ಪೆಕ್ಷನ್. ಇನ್ಸ್ಪೆಕ್ಷನ್ ಇಸ್ ದ ಪ್ರೋಸೆಸ್ ಆಫ್ ಮೆಷರಿಂಗ್ ದ ಕ್ವಾಲಿಟಿ ಆಫ್ ಎ ಪ್ರಾಡಕ್ಟ್. ಒಂದು ಕ್ವಾಲಿಟಿ ಆಫ್ ಎ ಪ್ರಾಡಕ್ಟ್ನ ಮೆಷರ್ ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಎಸ್ಟಾಬ್ಲಿಷ್ಡ್ ಸ್ಟ್ಯಾಂಡರ್ಡ್ಸ್. ಒಂದು ಸ್ಟ್ಯಾಂಡರ್ಡ್ ಇದೆ ನಮ್ಮದು, ಈ ಸ್ಟ್ಯಾಂಡರ್ಡ್ ಕೊಡಬೇಕು ಅಂತ ಆಬ್ಜೆಕ್ಟಿವ್ ಇದೆ. ಆ ಆಬ್ಜೆಕ್ಟಿವ್ ಪ್ರಕಾರ ರನ್ ಆಗ್ತಾ ಇದೆಯಾ, ಪ್ರೊಡಕ್ಷನ್ ಆಗ್ತಾ ಇದೆಯಾ ಅಂತ ಮೆಷರ್ ಮಾಡೋದನ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಇನ್ಸ್ಪೆಕ್ಷನ್. ಆಬ್ಜೆಕ್ಟಿವ್ ಆಫ್ ಇನ್ಸ್ಪೆಕ್ಷನ್: ಟು ಕಲೆಕ್ಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಡಕ್ಟ್ ವಿತ್ ಎಸ್ಟಾಬ್ಲಿಷ್ಡ್ ಸ್ಟ್ಯಾಂಡರ್ಡ್ ಫಾರ್ ಯೂಸ್ ಇನ್ ಇಂಜಿನಿಯರಿಂಗ್, ಪ್ರೊಡಕ್ಷನ್, ಪರ್ಚೇಸಿಂಗ್ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಎಕ್ಸೆಟ್ರಾ. ಟು ಸಾರ್ಟ್ ಔಟ್ ಪೂರ್ ಕ್ವಾಲಿಟಿ. ಇನ್ಸ್ಪೆಕ್ಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಪೂರ್ ಕ್ವಾಲಿಟಿ ಇರೋದನ್ನ ಏನು ಮಾಡ್ತೀವಿ, ಸಾರ್ಟ್ ಔಟ್ ಮಾಡ್ತೀವಿ, ತೆಗೆದು ಹಾಕ್ಬಿಡ್ತೀವಿ. ಯಾಕೆ ಅಂದರೆ ವಿ ವಾಂಟ್ ಟು ಮೇಂಟೈನ್ ದ ಸ್ಟ್ಯಾಂಡರ್ಡ್. To establish and increase reputation. Why we are going to make the inspection? Inspection ಯಾಕೆ ಮಾಡಬೇಕು? ನಮ್ಮದು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಇದೆ, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಬರಲಿಲ್ಲ ಅಂತ ಇಟ್ಕೊಂಡ್ರೆ, ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಬರ್ತಾ ಇದ್ರೆ ಏನಾಗುತ್ತೆ, ಬ್ರ್ಯಾಂಡ್ ಆಫ್ ದ ಕಂಪನಿ ಇಸ್ ಗೋಯಿಂಗ್ ಟು ಬಿ ರೆಪ್ಯುಟೇಷನ್ ಏನಾಗುತ್ತೆ, ಹಾಳಾಗೋಗ್ಬಿಡುತ್ತೆ. ಸೊ ಬೈ ಪ್ರೊಟೆಕ್ಟಿಂಗ್ ಕನ್ಸ್ಯೂಮರ್ಸ್ ಫ್ರಮ್ ರಿಸೀವಿಂಗ್ ಪೂರ್ ಪ್ರಾಡಕ್ಟ್ಸ್. ಸೊ ಇನ್ಸ್ಪೆಕ್ಷನ್ ಮಾಡೋದು ಫಾರ್ ದೀಸ್ 3 kinds we are going to do the inspection. ಸೊ ಇನ್ಸ್ಪೆಕ್ಷನ್ ಅಷ್ಟೇ, there are different methods based on the method employed. Tool inspection, first piece inspection. First tool inspection ಅಂದರೆ ನಾವು ಸ್ಕ್ರೂ ಗೇಜ್ ಯೂಸ್ ಮಾಡ್ತೀವಿ. ಸ್ಕ್ರೂ ಗೇಜ್ ಸರಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ವೆದರ್ ಯಾವುದು ಸ್ಕ್ರೂ ಗೇಜ್ ಅಥವಾ ಇನ್ನೊಂದು ಯಾವುದಿದೆ, ಡೆಪ್ತ್ ಗೇಜ್ ಅಂತ. ಡೆಪ್ತ್ ಗೇಜ್ ಇದೆ, ವರ್ನಿಯರ್ ಕ್ಯಾಲಿಪರ್ ಇದೆ. ಸೊ ಆಲ್ ದೀಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ಕರೆಕ್ಟ್ ಆಸ್ ಪರ್ ದ ಸ್ಟ್ಯಾಂಡರ್ಡ್. ಫಸ್ಟ್ ಏನು ಮಾಡಬೇಕು, ಇವನ್ ಚೆಕ್ ಮಾಡಬೇಕು, ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿ ಫಸ್ಟ್ ಸ್ಕ್ರೂ ಗೇಜು, ಡೆಪ್ತ್ ಗೇಜು, ವರ್ನಿಯರ್ ಕ್ಯಾಲಿಪರ್ಜು ಆರ್ ದೇ ಕ್ಯಾಲಿಬ್ರೇಟೆಡ್ ಆಗಿದಾವ ಅಂತ ಚೆಕ್ ಮಾಡಬೇಕು. ಫಸ್ಟ್ ಇನ್ಸ್ಪೆಕ್ಷನ್ ಮಾಡೋದು ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಟೂಲ್ ಇನ್ಸ್ಪೆಕ್ಷನ್. ನೆಕ್ಸ್ಟ್ ಈಸ್ ಫಸ್ಟ್ ಪೀಸ್ ಇನ್ಸ್ಪೆಕ್ಷನ್. ದೇರ್ ಆರ್ 500 parts ಟು ಬಿ ಮ್ಯಾನುಫ್ಯಾಕ್ಚರ್ಡ್. 500 ಪಾರ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. 500 ಪಾರ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಫಸ್ಟ್ ಪಾರ್ಟ್ನ ಇನ್ಸ್ಪೆಕ್ಷನ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಥಿಂಗ್ ದಿಸ್ ಇಸ್ ಫಸ್ಟ್ ಪಾರ್ಟ್ ಇನ್ಸ್ಪೆಕ್ಷನ್ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದರೆ ಫಸ್ಟ್ ಪಾರ್ಟ್ ಕರೆಕ್ಟ್ ಆಯ್ತು ಅಂದರೆ ಹಿ ವಿಲ್ ಪ್ರೊಸೀಡ್, ಕರೆಕ್ಟಾಗಿ ನೆಕ್ಸ್ಟ್ ಪಾರ್ಟ್ಗೆ ಪ್ರೊಸೀಡ್ ಆಗ್ತಾನೆ. ಫಸ್ಟ್ ಪಾರ್ಟಲ್ಲಿ ಏನಾದ್ರು ತಪ್ಪಾಯಿತು ಅಂದರೆ ಹಿ ವಿಲ್ ಐಡೆಂಟಿಫೈ ದಟ್ ಫಸ್ಟ್ ಪಾರ್ಟ್, ಈ ಥರ ತಪ್ಪಿದೆ, ಸೆಕೆಂಡ್ ಪಾರ್ಟಲ್ಲಿ ರೆಕ್ಟಿಫೈ ಮಾಡಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಫಸ್ಟ್ ಪೀಸ್ ಇನ್ಸ್ಪೆಕ್ಷನ್. ವರ್ಕಿಂಗ್ ಇನ್ಸ್ಪೆಕ್ಷನ್. ವರ್ಕಿಂಗ್ ಇನ್ಸ್ಪೆಕ್ಷನ್ ಅಂದರೆ ಲೇತಲ್ಲಿ ಒಬ್ಬ ವರ್ಕ್ ಮಾಡ್ತಾ ಇರ್ತಾನೆ, ಎನ್ ಎಂಪ್ಲಾಯ್ ಇಸ್ ವರ್ಕಿಂಗ್ ಆನ್ ದ ಲೇತ್. ವರ್ಕ್ ಮಾಡಬೇಕಾದ್ರೆ ಅಟ್ ದಟ್ ಟೈಮ್ ಹಿ ವಿಲ್ ಗೋ ಅಂಡ್ ಇನ್ಸ್ಪೆಕ್ಟ್. ಡ್ಯೂರಿಂಗ್ ವರ್ಕಿಂಗ್ ಮಾಡಬೇಕಾದ್ರೆ
he will go and inspect. That is called as what? Working inspection. Sample inspection. He has manufactured 100 parts. Randomly he will pick 10 parts. Random ಆಗಿ 10 ಪಾರ್ಟ್ನ ಪಿಕ್ ಮಾಡಿ he will inspect. That is called as what? Sample inspection. Operation inspection. ಸೊ ಒಂದು ಯಾವುದಾದ್ರು ಒಂದು ಪ್ರಾಡಕ್ಟ್ ಇರುತ್ತೆ, ಒಂದು ಪ್ರಾಡಕ್ಟ್ಗೆ ಏನು ಬರುತ್ತೆ, ಡ್ರಿಲ್ ಬಿಟ್ ಹಾಕ್ತೀವಿ, ಹೋಲ್ ಹಾಕ್ತೀವಿ, ಟರ್ನಿಂಗ್ ಮಾಡ್ತೀವಿ, ಗ್ರೈಂಡಿಂಗ್ ಮಾಡ್ತೀವಿ ಅಥವಾ ನರ್ಲಿಂಗ್ ಮಾಡ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಒನ್ ಆಪರೇಷನ್, ದಿಸ್ ಇಸ್ ಕಾಲ್ಡ್ ಆಸ್ ಒನ್ ಆಪರೇಷನ್, ದಿಸ್ ಇಸ್ ಕಾಲ್ಡ್ ಆಸ್ ಒನ್ ಆಪರೇಷನ್, ದಿಸ್ ಇಸ್ ಕಾಲ್ಡ್ ಆಸ್ ಆಪರೇಷನ್ ಇನ್ಸ್ಪೆಕ್ಷನ್. ಒಂದು ಆಪರೇಷನ್ ಆದಮೇಲೆ ಇನ್ಸ್ಪೆಕ್ಷನ್ ಮಾಡಬೇಕು, ಇನ್ನೊಂದು ಆಪರೇಷನ್ ಆಯ್ತಾ ಇನ್ಸ್ಪೆಕ್ಟ್ ಮಾಡಬೇಕು, ಈ ಆಪರೇಷನ್ ಆಯ್ತಾ ಇನ್ಸ್ಪೆಕ್ಟ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಆಪರೇಷನ್ ಇನ್ಸ್ಪೆಕ್ಷನ್. ಫೈನಲ್ ಇನ್ಸ್ಪೆಕ್ಷನ್ ಆಫ್ಟರ್ ಕಂಪ್ಲೀಟಿಂಗ್ ದ ಪ್ರಾಡಕ್ಟ್. ಪೈಲಟ್ ಪೀಸ್ ಇನ್ಸ್ಪೆಕ್ಷನ್. ಪೈಲಟ್ ಪೀಸ್ ಮೀನ್ಸ್ ವಾಟ್? 500 ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಒಂದು ಪಾರ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿರ್ತಾರೆ ಅವರು, ಈ ಥರ ಮಾಡಿಕೊಡಪ್ಪ ಅಂತ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಪೈಲಟ್ ಪಾರ್ಟ್. ಕೀ ಆಪರೇಷನ್ ಇನ್ಸ್ಪೆಕ್ಷನ್. ವೆರಿ ಕಾಂಪ್ಲಿಕೇಟೆಡ್ ಇರುತ್ತೆ, ಯಾವುದೋ ಒಂದು ಪಾರ್ಟಲ್ಲಿ ಸಮ್ ಥಿಂಗ್ ಇಸ್ ಕಾಂಪ್ಲಿಕೇಟೆಡ್, ಯಾವುದೋ ಒಂದು ಪಾರ್ಟು ಈ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಇರುತ್ತೆ. ಈ ಕಾಂಪ್ಲಿಕೇಟೆಡ್ ಪ್ರೋಸೆಸ್ನ ಮಾತ್ರ ಬಂದು ಇನ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಿಕಾಸ್ ಬೇರೆ ಎಲ್ಲ ಏನಿರ್ತವೆ ವೆರಿ ಈಸಿ ಪ್ರೋಸೆಸ್, ಅವೇನು ಪ್ರಾಬ್ಲಮ್ ಆಗ್ತಾ ಇರಲ್ಲ. ಈ ಓಲ್ ಹಾಕ್ಬೇಕಾಗಿರುತ್ತಲ್ಲ ಇದ್ರೊಳಗಡೆ ಒಂದು ಅಂಡರ್ ಕಟ್ ಕೊಡಬೇಕಾಗತ್ತೆ ಅಂತ ಇಟ್ಕೊಳ್ರಿ, ಈ ಥರ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ. ಈ ಅಂಡರ್ ಕಟ್ಟಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಕೀ ಆಪರೇಷನ್ ಇನ್ಸ್ಪೆಕ್ಷನ್. ಫಂಕ್ಷನಲ್ ಇನ್ಸ್ಪೆಕ್ಷನ್, ಎಂಡ್ಯೂರೆನ್ಸ್ ಇನ್ಸ್ಪೆಕ್ಷನ್. ಸೊ ಫಂಕ್ಷನಲ್ ಇನ್ಸ್ಪೆಕ್ಷನ್ ಅಂದರೆ ಒಂದು ಫಂಕ್ಷನ್ ಆಗ್ತಂಗೆ ನೆಕ್ಸ್ಟ್ ಟೈಮ್ ಬಂದು ಇನ್ಸ್ಪೆಕ್ಷನ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಫಂಕ್ಷನಲ್ ಇನ್ಸ್ಪೆಕ್ಷನ್. ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಇನ್ಸ್ಪೆಕ್ಷನ್ ಬೇಸ್ಡ್ ಆನ್ ಮೆಥಡ್ ಎಂಪ್ಲಾಯ್ಡ್. ಸೊ ನೆಕ್ಸ್ಟ್ ಒನ್ ಈಸ್ ಬಿ ಬಂದರೆ ಬೇಸ್ಡ್ ಆನ್ ಲೊಕೇಶನ್ ಆಫ್ ದ ವರ್ಕ್ ಇನ್ಸ್ಪೆಕ್ಷನ್, ಫ್ಲೋ ಆರ್ ಪ್ಯಾಟ್ರೋಲಿಂಗ್ ಇನ್ಸ್ಪೆಕ್ಷನ್. ಅನದರ್ ಒನ್ ಈಸ್ ದ ಸೆಂಟ್ರಲೈಸ್ಡ್ ಇನ್ಸ್ಪೆಕ್ಷನ್. ದೀಸ್ ಟೂ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ ಯುವರ್ ಎಕ್ಸಾಮಿಗೆ ಕೇಳ್ತಾರೆ. ಫ್ಲೋರ್ ಆರ್ ಪ್ಯಾಟ್ರೋಲಿಂಗ್ ಇನ್ಸ್ಪೆಕ್ಷನ್. ಸೊ ಪ್ಯಾಟ್ರೋಲಿಂಗ್ ಅಂದರೆ ನೀವು ನೋಡಿರ್ಬೋದು, ಏನು ಮಾಡ್ತಾ ಇರ್ತಾರೆ ಪೊಲೀಸ್ಗಳು, ಪ್ಯಾಟ್ರೋಲಿಂಗ್ ಅಂತ ಒಂದು ವೆಹಿಕಲ್ ನಿಂತಿರುತ್ತೆ ರೋಡ್ ಸೈಡಲ್ಲಿ, ಆರ್ ಟಿ ಓದು ನೋಡಿರ್ಬೋದು. ಆರ್ ಟಿ ಓದು ವಾಟ್ ಇಸ್ ದಟ್ ಮೀನಿಂಗ್? ಪ್ಯಾಟ್ರೋಲಿಂಗ್ ಅಂದರೆ ಸೊ ದೇ ವಿಲ್ ಇನ್ಸ್ಪೆಕ್ಟ್ ಅಕಾರ್ಡಿಂಗ್ ಟು ದಿಸ್ ಡನ್ ಅಟ್ ದ ನಿಯರ್ ದ ಮಷಿನ್. ನಾವು ಎಲ್ಲಿರ್ತೀವೋ ಅಲ್ಲಿಗೆ ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಇಟ್ ವಿಲ್ ಕಮ್ ಓವರ್ ದೇರ್, ದೇ ವಿಲ್ ಕಮ್ ಆ್ಯಂಡ್ ಇನ್ಸ್ಪೆಕ್ಟ್. ಇಲ್ಲೂ ಅಷ್ಟೇ, ಶಾಪ್ ಫ್ಲೋರಲ್ಲಿ ವರ್ಕ್ ನಡೀತಾ ಇರುತ್ತೆ, ವರ್ಕ್ ಮಾಡ್ತಾ ಇರ್ತಾರೆ ಎಂಪ್ಲಾಯೀಸ್ ಮಾಡ್ಬೇಕಾದ್ರೆ ಅಲ್ಲಿಗೆ ಬಂದು ಇನ್ಸ್ಪೆಕ್ಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಆರ್ ಫ್ಲೋರ್ ಆರ್ ಪ್ಯಾಟ್ರೋಲಿಂಗ್ ಇನ್ಸ್ಪೆಕ್ಷನ್. ಇನ್ ದಿಸ್ ಇನ್ಸ್ಪೆಕ್ಷನ್ ವರ್ಕ್ ರೇಂಜಸ್ ಫ್ರಮ್ ಜನರಲ್ ಪ್ಯಾಟ್ರೋಲಿಂಗ್, ಸೂಪರ್ವಿಷನ್, ಕೀಪಿಂಗ್ ದ ಐ ಆನ್ ವರ್ಕ್ ಅಟ್ ಮಿಷಿನ್ಸ್ ಟು ಕೇರ್ಫುಲ್ ಮೆಷರ್ಮೆಂಟ್ ಆಫ್ ಪ್ರಾಡಕ್ಟ್ ಅಟ್ ಇಟ್ಸ್ ಪ್ಲೇಸ್ ಆಫ್ ಪ್ರೊಡಕ್ಷನ್. ಇದು ಮಾಡೋದ್ರಿಂದ ಏನಾಗುತ್ತೆ, ಯಾರು ತಪ್ಪು ಮಾಡ್ತಾ ಇದ್ರೆ ಅಲ್ಲೇ ಶಾಪ್ ಫ್ಲೋರಿಗೆ ಬಂದಿರ್ತಾರೆ, ಆವಾಗಲೇ ಐಡೆಂಟಿಫೈ ಮಾಡ್ಬೋದು, ಐಡೆಂಟಿಫೈ ಮಾಡಿ ಸರಿ ಮಾಡಪ್ಪ ಅಂತ ಹೇಳ್ಬೋದು. ಯಾವುದ್ರಾಗೆ? ಫ್ಲೋರ್ ಇನ್ಸ್ಪೆಕ್ಷನಲ್ಲಿ. ಅಡ್ವಾಂಟೇಜಸ್ ಏನು? ಎರರ್ಸ್ ಕಾಟ್ ಇನ್ ಟೈಮ್ ಪ್ರಿವೆಂಟ್ ಸ್ಪಾಯ್ಲೇಜ್ ಆಫ್ ಲಾರ್ಜ್ ಅಮೌಂಟ್ ಆಫ್ ವರ್ಕ್. ಅವ್ನು ಶಾಪ್ ಫ್ಲೋರಿಗೆ ಬಂದು ಇನ್ಸ್ಪೆಕ್ಟ್ ಮಾಡ್ತಾ ಇರೋದ್ರಾಗೆ ತಪ್ಪು ಆಗ್ತಾ ಇದ್ರೆ ಅಲ್ಲೇ ಐಡೆಂಟಿಫೈ ಮಾಡ್ತಾನೆ. ಸೊ ದಟ್ ಏನಾಗುತ್ತೆ, ಸ್ಪಾಯ್ಲೇಜ್ ಅಂದರೆ ವೇಸ್ಟ್ ಆಗೋಂಥ ಪ್ರಾಡಕ್ಟ್ನ ಏನು ಮಾಡೋದು, ಮಿನಿಮೈಸ್ ಮಾಡ್ಬೋದು, ಅವನು ರಿಜೆಕ್ಟ್ ಆಗೋಂಥ ಪೀಸ್ನ ಸರಿ ಮಾಡ್ಬೋದು. ದಿಸ್ ಇನ್ಸ್ಪೆಕ್ಷನ್ ಕ್ಯಾನ್ ಹೆಲ್ಪ್ ಇನ್ ರಿಮೂವಿಂಗ್ ಟ್ರಬಲ್ಸ್ ಆರ್ ಡಿಫಿಕಲ್ಟೀಸ್ ವೈಲ್ ಡೂಯಿಂಗ್ ದ ವರ್ಕ್. ಒಬ್ಬ ಎಂಪ್ಲಾಯಿಗೆ ಗೊತ್ತಾಗಿರಲ್ಲ ಹೆಂಗೆ ಮಾಡಬೇಕಂತ, ಹೌ ಟು ಡೂ ದ ವರ್ಕ್ ಗೊತ್ತಿರಲ್ಲ. ಅವಾಗ ಏನಾಗುತ್ತೆ, ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದು ಅವನು ಹೇಳ್ತಾನೆ, ನೋ ಇಟ್ ಇಸ್ ನಾಟ್ ದಿಸ್ ಮಚ್, ಇಷ್ಟಲ್ಲ 0.2 mm ತೆಗಿಬೇಕು. 0.2 mm ಅಂದರೆ ಎಷ್ಟಂತ ಗೊತ್ತಿರಲ್ಲ ಅವನಿಗೆ. ಸೊ ದಟ್ ಹಿ ವಿಲ್ ರೆಕಮೆಂಡ್ ದಟ್ ಒನ್. ಡಿಲೇಸ್ ಅಟ್ ಇನ್ಸ್ಪೆಕ್ಷನ್ ರೂಮ್ ಆ್ಯಂಡ್ ದಸ್ ವೇಸ್ಟೇಜ್ ಆಫ್ ಟೈಮ್ ಆರ್ ಮಿನಿಮೈಸ್ಡ್. ಇಲ್ಲ ಅಂದರೆ ಏನಾಗುತ್ತೆ, ಇವನು ಮೆಟೀರಿಯಲ್ ತೊಗೊಂಡೋಗಿ ಮ್ಯಾನುಫ್ಯಾಕ್ಚರ್ ಆದಮೇಲೆ ತೊಗೊಂಡೋಗಿ ಇನ್ಸ್ಪೆಕ್ಷನ್ ರೂಮಿಗೆ ತೊಗೊಂಡೋಗಿ ಐಡೆಂಟಿಫೈ ಮಾಡಿಸ್ಕೊಂಡು ತೊಗೊಂಬರ್ಬೇಕು. ಅವರೇ ಕ್ವಾಲಿಟಿ ಮ್ಯಾನೇಜರೇ ಬಂದುಬಿಟ್ಟು, ಕ್ವಾಲಿಟಿ ಇನ್ಸ್ಪೆಕ್ಟರೇ ಬಂದು ಶಾಪ್ ಫ್ಲೋರ್ಗೆ ಇದು ಮಾಡೋದ್ರಿಂದ ಏನಾಗುತ್ತೆ, ಟೈಮ್ ಮಿನಿಮೈಸ್ ಆಗುತ್ತೆ, ಮಾಸ್ ಪ್ರೊಡಕ್ಷನ್ನ ಅಚೀವ್ ಮಾಡ್ಬೋದು. ದ ವರ್ಕ್ ಆಫ್ ರೂಟಿಂಗ್, ಸ್ಕೆಡ್ಯೂಲಿಂಗ್ ಆ್ಯಂಡ್ ಡಿಸ್ಪ್ಯಾಚಿಂಗ್ ಕ್ಯಾನ್ ಬಿ ಎಲಿಮಿನೇಟೆಡ್. ಏನು ಮಾಡ್ಬೋದು, ರೂಟಿಂಗು, ಸ್ಕೆಡ್ಯೂಲಿಂಗು ಆ್ಯಂಡ್ ಡಿಸ್ಪ್ಯಾಚಿಂಗ್ ಏನು ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಲೇಬರ್ ಕಾಸ್ಟ್ ರೆಡ್ಯೂಸ್ ಆಗುತ್ತೆ. ರಿಡಕ್ಷನ್ ಆಫ್ ವರ್ಕ್ ಇನ್ ದ ಪ್ರೋಸೆಸ್ ಈಸ್ ಪಾಸಿಬಲ್. ಅಟ್ ದ ಸೇಮ್ ಟೈಮ್ there are disadvantages. Inspector has to move from one area to another and thus his time is wasted. ಇನ್ಸ್ಪೆಕ್ಟರ್ ಎಲ್ಲಿಗೆ ಹೋಗಬೇಕು, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗಬೇಕು, ಅವ್ನ ಟೈಮ್ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ತುಂಬ ಅಡ್ವಾನ್ಸ್ ಮಿಷಿನ್ಸ್ ಇದ್ದಾವೆ, CMM ಮಿಷಿನ್ಸ್ ಇದ್ದಾವೆ. CMM ಮಿಷಿನ್ಸ್ ಎಲ್ಲವ ಶಾಪ್ ಫ್ಲೋರ್ಗೆ ತೊಗೊಂಬರೋಕ್ಕಾಗಲ್ಲ, ಅಡ್ವಾನ್ಸ್ ಮಿಷಿನ್ಸ್ನ. ಕೀಪಿಂಗ್ ಎ ಟ್ರ್ಯಾಕ್ ಆಫ್ ಗುಡ್ ಆರ್ ಬ್ಯಾಡ್ ಪ್ರಾಡಕ್ಟ್ಸ್ ಇಸ್ ಸ್ಲೈಟ್ಲಿ ಡಿಫಿಕಲ್ಟ್.
ಆಮೇಲೆ ಇನ್ಸ್ಪೆಕ್ಟರ್ ಏನಾಗುತ್ತೆ, ಅವ್ನು ಶಾಪ್ ಫ್ಲೋರ್ ಹತ್ರ ಹೋದಾಗ ಈ ವಿಲ್ ಇನ್ಫ್ಲೂಯೆನ್ಸ್ಡ್ ಬೈ ದ ವರ್ಕರ್ಸ್. ಅವ್ನಿಗೆ ಏನಾದ್ರು ಫೇವರ್ ಇರುತ್ತೆ ಅಂತ ಇಟ್ಕೊಂಡು, ಒಬ್ಬ ಎಂಪ್ಲಾಯ್ ತಪ್ಪು ಮಾಡಿರ್ತಾನೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಪ್ರಾಡಕ್ಟ್ ಏನಾಗಿರುತ್ತೆ, ರಿಜೆಕ್ಟ್ ಆಗಿರುತ್ತೆ. ಆ ರಿಜೆಕ್ಟ್ ಆಗಿರುತ್ತೆ, ಆ ಎಂಪ್ಲಾಯ್ಗೆ ಏನಾಗುತ್ತೆ, ಇನ್ಸ್ಪೆಕ್ಟರು ಕ್ವಾಲಿಟಿ ಇನ್ಸ್ಪೆಕ್ಟರ್ ಏನಾಗುತ್ತೆ, ಫೇವರ್ ಇರ್ತಾನೆ. ಅವಾಗ ಏನಾಗುತ್ತೆ, ಅವನು ಅಕ್ಸೆಪ್ಟ್ ಆಗಿಬಿಡ್ತಾನೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾನೆ. ಸೊ ದಿಸ್ ಈಸ್ ಇನ್ಫ್ಲೂಯೆನ್ಸ್ ಆಗಿಬಿಡುತ್ತೆ. ದೇರ್ ಕ್ಯಾನ್ ಬಿ ಡಿಲೇಸ್ ಇನ್ ಡಿಸೈಡಿಂಗ್ ಡೌಟ್ಫುಲ್ ಕೇಸಸ್. Presence of large quantities of work on the floor complicates to keep more moving. So these are the disadvantages of floor inspection. Another one is a centralized inspection. In this kind of inspection is carried out in the inspection rooms. ಇಲ್ಲಿ ಏನಾಗುತ್ತೆ, ಫ್ಲೋರಿಗೆ ಬರಲ್ಲ ಇನ್ಸ್ಪೆಕ್ಟರು. ಯು ವೋಂಟ್ ಎಂಟರ್ ಇನ್ ಟು ದ ಶಾಪ್ ಫ್ಲೋರ್. ಈ ವಿಲ್ ಡೈರೆಕ್ಟ್ಲಿ ಎಲ್ಲಿರ್ತಾರೆ, ಇನ್ಸ್ಪೆಕ್ಷನ್ ರೂಮ್ ಇರುತ್ತೆ, ಆ ರೂಮ್ಗೆ ತೊಗೊಂಬರ್ತಾರೆ. ಪ್ರಾಡಕ್ಟ್ಸ್ನೆಲ್ಲ ಏನು ಎಲ್ಲಿ ತೊಗೊಂಬರ್ತಾರೆ, ಇನ್ಸ್ಪೆಕ್ಷನ್ ರೂಮಿಗೆ ಪ್ರಾಡಕ್ಟ್ಸ್ ತೊಗೊಂಬರ್ತಾರೆ. ಅಲ್ಲಿ ಪ್ರಿಸಿಷನ್ ಮೆಷರಿಂಗ್ ಡಿವೈಸಸ್ ಇರ್ತವೆ, ಅದರ ಮೆಷರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ವರ್ಕಿಂಗ್ ಕಂಡೀಷನ್ನು ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ. ಬಿಕಾಸ್ ಮೆಷಿನ್ಗಳು ಮೂವ್ಮೆಂಟ್ ಆಗದಲ್ಲೇ ಇದ್ದರೆ, ಒಂದೇ ಹತ್ರ ಇದ್ದರೆ ಇಟ್ ಈಸ್ ಗುಡ್, ಯಾವುದೋ ಇನ್ಸ್ಪೆಕ್ಷನ್ ಮಿಷಿನ್ಸು. ಆಮೇಲೆ ವೆನ್ ಹೀ ಕಮ್ಸ್ ಟು ಹಿಸ್ ಪ್ಲೇಸ್, ಎಂಪ್ಲಾಯಿ ಇನ್ಸ್ಪೆಕ್ಟರ್ ಪ್ಲೇಸಿಗೆ ಬಂದಾಗ ಇನ್ಫ್ಲೂಯೆನ್ಸ್ ಆಗೋದು ಕಮ್ಮಿ. Accurate inspection with the delicate instruments, controlled atmosphere, less number of gauges instruments are required. Decision on doubtful cases can be taken at once by authority. The shops mostly remain neat and clean as there is no accumulation of finished products. To avoid displacement or theft, work can be stored in self-counting trays. There is no influence by the workers for favorism. So these are the advantages. At the same time, there are disadvantages. Workers will come to know their weak points. ಅವ್ರು ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಈಸ್ ಮೋರ್. ಎಲ್ಲ ಮೆಟೀರಿಯಲ್ನು ಇನ್ಸ್ಪೆಕ್ಷನ್ ರೂಮಿಗೆ ತೊಗೊಂಬರ್ಬೇಕಂದ್ರೆ ಇಟ್ ಇಸ್ ಎ ಡಿಸ್ಪ್ಯಾಚಿಂಗ್ ಟಾಸ್ಕ್. ಡಿಲೇ ಎಟ್ ಇನ್ಸ್ಪೆಕ್ಷನ್ ರೂಮ್ಸ್ ಕಾಸ್ ವೇಸ್ಟೇಜ್ ಆಫ್ ಟೈಮ್. ಹಿಯರ್ ರೂಟಿಂಗ್, ಸ್ಕೆಡ್ಯೂಲಿಂಗ್ ಆ್ಯಂಡ್ ಡಿಸ್ಪ್ಯಾಚಿಂಗ್ ಕಮ್ ಇನ್ ಟು ಪಿಕ್ಚರ್. ಇಲ್ಲೇನು ಮಾಡಬೇಕು, ರೂಟಿಂಗ್ ಬರುತ್ತೆ, ಸ್ಕೆಡ್ಯೂಲಿಂಗ್ ಬರುತ್ತೆ, ಡಿಸ್ಪ್ಯಾಚಿಂಗ್ ಬರುತ್ತೆ. ಯಾಕೆಂದರೆ ಎಲ್ಲ ಮೆಟೀರಿಯಲ್ನು ಎಲ್ಲಿ ತೊಗೊಂಬರ್ಬೇಕು, ಇನ್ಸ್ಪೆಕ್ಷನ್ ರೂಮಿಗೆ ತರಬೇಕು. ಡ್ಯೂ ಟು ನಾನ್ ಡಿಟೆಕ್ಷನ್ ಆಫ್ ಮೆಷಿನಿಂಗ್ ಎರರ್ಸ್ ಇನ್ ಟೈಮ್, ದೇರ್ ಮೇ ಬಿ ಮೋರ್ ಸ್ಪಾಲೇಜ್ ಆಫ್ ವರ್ಕ್. ಸೊ ದಿಸ್ ಈಸ್ ಅಬೌಟ್ today's class. If you have any doubt, you can ask me now. Thank you.